ಪರಮಾತ್ಮನ ಅಸೀಮ ಕೃಪೆಯಿಂದ ಸದ್ಗುರುಗಳ ದಯೆಯಿಂದ ಪುನಶ್ಚ ನಾವು ಶ್ರಾವಣ ಮಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಮನುಷ್ಯ, ಪ್ರಾಣಿ, ಪಶು ಇವುಗಳಲ್ಲಿ ಮಹಾತ್ಮರು ಭೇದವನ್ನು ಮಾಡಿದ್ದಾರೆ ಅಂತ ನಾವು ಕರೆದೇವೆ. ಆಡಬಾರ್ದನ್ನು ಆಡಿದರೆ, ಮಾಡಬಾರ್ದನ್ನು ಮಾಡಿದರೆ, ನೋಡಬಾರ್ದನ್ನು ನೋಡಿದರೆ ನಾವೆಲ್ಲರೂ ಅಂತೇವೆ, ನೀನು ಮನುಷ್ಯ ಇದ್ದೀಯೋ ಏನು ದನ ಅಂತ. ಯಾಕೆ ಈ ಶಬ್ದ ನಾವು ಮನುಷ್ಯರಿಗೆ ಪ್ರಯೋಗ ಮಾಡ್ತೀವಿ? ದನ ತಿನ್ನಬಾರ್ದು ತಿಂದರೆ, ಮಾಡಬಾರ್ದು ಮಾಡಿದರೆ ನಾವೆಂದೂ ಅನ್ನಂಗಿಲ್ಲ. ನೀ ದನ ಇದ್ದೇನು ಕತ್ತಿದ್ದೆ ಅನ್ನಂಗಿಲ್ಲ. ಇನ್ನೊಂದು, ದನ ದನ ಆಗಿ ಇರ್ತದೆ, ಕತ್ತಿ ಕತ್ತಿ ಆಗಿರ್ತದೆ, ಹಂದಿ ಹಂದಿ ಆಗಿರ್ತದೆ. ಅವು ತಮ್ಮ ಸ್ವ ಆಚಾರವನ್ನು ಎಂದೂ ಬಿಡಂಗಿಲ್ಲ, ಎಂದೂ ಬಿಡಂಗಿಲ್ಲ. ದನ ಕಣಿಕೆನೇ ತಿಂತದ, ಮಾಂಸ ತಿನ್ನಂಗಿಲ್ಲ. ಶಿವ ಮಾಂಸ ತಿಂತದ, ಕಣಿಕೆ ತಿನ್ನಂಗಿಲ್ಲ. ಯಾಕೆ? ಅವು ತಮ್ಮ ಜನ್ಮ ಹುಟ್ಟು ಗುಣಗಳನ್ನು, ಆಚಾರವನ್ನು, ತಮ್ಮ ತಲೆಮಾರಿನಿಂದ ಬಂದ ಆಚಾರವನ್ನು ಅದನ್ನೇ ಮಾಡ್ತಾರೆ. ಹುಲಿ ಮೊದಲು ಮಾಂಸ ತಿಂತಿತ್ತು, ಈಗೂ ಮಾಂಸ ತಿಂತದೆ. ದನ ಮೊದಲ ಕಣಿಕೆ ತಿಂತಿತ್ತು, ಈಗೂ ಕಣಿಕೆನೇ ತಿಂತಾವೆ. ಯಾಕೆ? ಅವು ತಮ್ಮ ಆಚಾರ ಎಂದು ಬಿಟ್ಟಿಲ್ಲ. ಪರಂತು ಮನುಷ್ಯ ಏನು ಅನ್ನಬೇಕು ಅನ್ನೋದು ಗೊತ್ತಾಗೋಲ್ಲ ನಮಗೆ. ಇವನಿಗೆ ಮನುಷ್ಯ ಅನ್ನಬೇಕು, ದನ ಅಂತ ಅನ್ನಕ್ಕೆ ಬರಂಗಿಲ್ಲ. ದನ ಎಂದೂ ತಮ್ಮ ಆಚಾರ ಬಿಟ್ಟಿಲ್ಲ. ತಿನ್ನುವುದೇ ತಿಂದವ, ಕುಡಿಯದೇ ಕುಡ್ದವ. ದನ ನೀರೇ ಕುಡಿತಾವ, ಶರೀರ ಕುಡಿಯಂಗಿಲ್ಲ, ಎಂದೂ ಕುಡಿಯಂಗಿಲ್ಲ. ಪರಂತು ಮನುಷ್ಯನಿಗೆ ಏನು ಅನ್ನಬೇಕು ನೀವು? ಆಚಾರಹೀನಂ ನ ಪುನಂತಿ ವೇದ ನ ಪುನಂತಿ ದೇವ. ಆಚಾರಹೀನ ಮನುಷ್ಯನಿಗೆ ಯಾರು ದೇವರಲ್ಲ, ಯಾರೂ ತಿದ್ದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ದುಃಖವೇ ನರಕವೇ ಗತಿ. ಪಥ್ಯ ಬಿಡುವಾಗ ಬಹಳ ಚಲೋ ಅನ್ನಿಸ್ತದೆ, ಆಪರೇಷನ್ ಮಾಡ್ಕೊಳ್ಳುವಾಗ ಬಹಳ ಕಷ್ಟ ಆಗ್ತದೆ, ಇಂಜೆಕ್ಷನ್ ಮಾಡ್ಕೊಳ್ಳುವಾಗ ಕಷ್ಟ ಆಗ್ತದೆ. ಆಗ ನಾವು ಅನಾಚಾರ ಮಾಡುವಾಗ ಬಹಳ ಚಲೋ ಅನ್ನಿಸ್ತದೆ. ಕುಡಿಯಬಾರ್ದು ಕುಡಿ, ನೋಡಬಾರ್ದು ನೋಡಿ, ತಿನ್ನಬಾರ್ದು ತಿನ್ನೋದು, ಮಾಡಬಾರ್ದು ಮಾಡೋದು, ಆಡಬಾರ್ದು ಆಡು, ಬಹಳ ಚಲೋ ಅನ್ನಿಸ್ತದೆ. ಅದರಿಂದ ಉತ್ಪನ್ನವಾದ ಪಾಪ ಆಮೇಲೆ ಗೊತ್ತಾಗ. ಪಥ್ಯ ಬಿಟ್ಟ ಮನುಷ್ಯ, ಗುಳಿಗೆ ಬಿಟ್ಟ ಮನುಷ್ಯ ಅವತ್ತೇ ಸಾಯಂಗಿಲ್ಲ, ಟೈಮ್ ತಗೋತದೆ. ಸಾಯಕ್ಕೆ ಆಪರೇಷನ್ಗೆ ಟೈಮ್ ತಗೋತದೆ, ಆಗುತ್ತದೆ, ಸಾಯ್ತಾನೆ. ಹಾಗೆ ನಾವು ಮಾಡುವ ಅನಾಚಾರ ಅತ್ಯಾಚಾರಗಳು ತಾತ್ಕಾಲಿಕವಾಗಿ ನಮಗೆ ಅವು ಪರಿಣಾಮ ಕೊಡದಿದ್ದರೂ ಕೂಡ ಕಾಲಾಂತರದಲ್ಲಿ ಪರಿಣಾಮ ಕೊಡ್ತಾವೆ ಅನ್ನೋದು ಸುನಿಶ್ಚಿತ ಆದ. ಹುಟ್ಟುವುದು ಸೂರ್ಯ ಮುಳುಗುತ್ತಾನೆ, ನಿಯಮದ ನಿರ್ಣಯ ಅದರಂತೆ ಮನುಷ್ಯನ ಜೀವನದಲ್ಲಿ ತಪ್ಪು ಮಾಡುವ ಮನುಷ್ಯ ಇವತ್ತೆಲ್ಲ ನಾಳೆ, ನಾಳೆಯಿಂದ ನಾಡ್ದ ಯಾವಾಗ ಆ ಮನುಷ್ಯನಿಗೆ ಅದರ ಫಲವನ್ನು ಉಣಕಲೇಬೇಕು. ಬಿತ್ತಿದ್ದು ಬೆಳೀಲಿ ಅಂತ ಮಹಾನುಭಾವರು ಹೇಳಿದ್ದಾರೆ. ಅದಕ್ಕೆ ಮ್ಯಾಲಿಂದ ಮೇಲೆ ಅವರು ನೀತಿ ವಿಧಾನ ಮಹಾತ್ಮರು ನಮಗೆ ಆರ್ಡರ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಂಗಿಲ್ಲ, ರಿಕ್ವೆಸ್ಟ್ ಬೇರೆ, ಆರ್ಡರ್ ಬೇರೆ. ತಾಯಿ ಮಗನಿಗೆ ಆರ್ಡರ್ ಮಾಡಂಗಿಲ್ಲ, ರಿಕ್ವೆಸ್ಟ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಗುರು ಶಿಷ್ಯನಿಗೆ ಆರ್ಡರ್ ಮಾಡ್ತಾನೆ. ಸತ್ಯಮೋದ ಧರ್ಮಂಚರ ಮಾ ಹಿಂಸ ಸರ್ವಾಣಿ ಭೂತಾನಿ. ಸತ್ಯವನ್ನು ನೋಡಿ, ಧರ್ಮದಿಂದ ನಡಿ, ಆಜ್ಞೆ ಅದು. ಆಜ್ಞೆಯನ್ನು ಉಲ್ಲಂಘನ ಮಾಡಿದವರಿಗೆ ಜೈಲು, ಶರೀವಾಸ, ಫಾಸಿ. ಸರ್ಕಾರದ ಆಜ್ಞೆ ಅದಲ್ಲ, ಉಲ್ಲಂಘನೆ ಮಾಡಿದ ಏನಾಗ್ತದೆ? ಅಪರಾಧಿ ಆಗ್ತದೆ, ಶಿಕ್ಷೆ ಆಗ್ತದೆ, ಪ್ರಾಣ ಹೋಗ್ತದೆ.
ನಮಗೆ ವೇದವನ್ನು ಆಜ್ಞೆ ಮಾಡಿದ. ನಿಮಗೆ ಅವ್ವಾಪನಾಗ ಹೇಳಿದವು, ಧರ್ಮಂ ಚರ ಸತ್ಯಮೋದ ಮಾತ್ಮುಷಾತ್ ಸರ್ವಾಣಿ ಭೂತಾನಿ. ಸತ್ಯವನ್ನೇ ನೋಡಿ. ಆಜ್ಞೆ ಅದ, ಆರ್ಡರ್ ಅದ. ಉಲ್ಲಂಘತೆ, ಸರ್ಕಾರದ ಆಜ್ಞೆ ಉಲ್ಲಂಘನ ಮಾಡಿದವರಿಗೆ ಏನಾಗ್ತದೆ? ದಂಡ, ಫಾಸಿ. ಪರಂತು ಇಲ್ಲೇನೇ ರೊಕ್ಕ ಕೊಟ್ಟು ನೀವು ವಕೀಲ ಇಟ್ಟು ಉಳಿಬಹುದು. ಆ ಪರಮಾತ್ಮ ನ್ಯಾಯಾಲಯದಲ್ಲಿ ಉಳಿಯಕ್ಕೆ ಸಾಧ್ಯ. ಅಲ್ಲಿ ವಸೂಲಿ ಏನೂ ನಡೆಯಂಗಿಲ್ಲ. ಮಾಡಿದ್ರು ಮಾರಾಯ. ಎಷ್ಟು ಚಂದ ನಮ್ಮ ಹಳ್ಳಿಯಾಗ ಹೇಳಿದ್ರಿ. ಅದಕ್ಕೆ ಮಹಾತ್ಮಾತು ಪ್ರತಿಯೊಂದಲು ಕಲ್ಲಿ 100 ನುಡಿಯುವುದಕ್ಕಿಂತಲೂ 1 ನಡೆಯುವುದು ಲೇಸು. 100 ನಡೆಯುವುದಕ್ಕಿಂತಲೂ 1 ನಡೆಯುವುದು ಲೇಸು. ಪರಂತ ನಾವು 100 ನುಡಿತೇವೆ, ನಡೆಯಂಗಿಲ್ಲ 1. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಹೊರಡಿಲ್ಲವಯ್ಯ ಬಸವಣ್ಣ. ಎಷ್ಟು ಜನ ಇದ್ದೇವೆ ನಾವು. ನುಡಿದಂತೆ ನಡಿ, ನಡೆದಂತೆ ನುಡಿ, ಇದೇ ಜನ್ಮ ಕಡಿ. ನಡೆದ್ರೆ ಏನಾಗ್ತದ್ರಿ ಸ್ವಾಮಿಗಳ? ನಡೆದವ್ರಿಗೆ ಏನಾಗ್ಯದ್ರಿ? ಏನಾಗ್ಯದಲ್ಲ, ಏನಾಗಿಲ್ಲ ಅದು ಹೇಳು. ಏನಾಗ್ಯದ? ರೊಕ್ಕ ಗಳಿಸೋದಕ್ಕಂತಿ, ಮನೆ ಮೇಲೆ ನಾಡೆ ಕಟ್ಟೋದಕ್ಕಂತಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದಕ್ಕಂತಿ, ಎದಕ್ಕಂತಿ? ಏನಂತ ನೀನು ತಿಳ್ಕೊಂಡಿದ್ದಿ? ಮೂರ್ಖ, ಬಿಟ್ಟು ಹೋಗೋದನ್ನು ಗಳಿಸಿದೀನಿ. ಮನೆ ಮೇಲೆ ಮಾಡೇ ಕಟ್ಟಿದಿ, ಬಿಟ್ಟು ಹೋಗ್ತಿ. ಬ್ಯಾಂಕ್ನ ಬ್ಯಾಲೆನ್ಸ್ ಮಾಡಿದಿ, ಬಿಟ್ಟು ಹೋಗ್ತಿ. ಮರಾವೆ ಕೀರ್ತಿ ರೂಪೇ ಉರಾವೆ. ಮನುಷ್ಯನ ಜೊತೆಗೆ ಬರೋದು ಒಂದು ಕೀರ್ತಿ ಅದ. ಸತ್ಯ, ಧರ್ಮ, ನೀತಿ, ಪ್ರಾಮಾಣಿಕತೆ ಇಡೀ ಜಗತ್ತನ್ನೇ ನೆನೆಸ್ತಾವೆ. ಮನುಷ್ಯ ಅಪಕೀರ್ತಿಯಿಂದ ಬದುಕೋದಕ್ಕಿಂತಲೂ ಸಾಯೋದು ಒಳ್ಳೇದ್ರಿ, ಒಳ್ಳೇದು. ಚರಿತ್ರೆಗಾಗಿ ರಾಜ್ಯವನ್ನು ತ್ಯಾಗ ಮಾಡಿದರು, ಚರಿತ್ರೆಗಾಗಿ ಹೆಂಡತಿ ತ್ಯಾಗ ಮಾಡಿದ್ರು, ಚರಿತ್ರೆಗಾಗಿ ಗಂಡನ ತ್ಯಾಗ ಮಾಡಿದ್ರು, ಕಡಿ ಪ್ರಾಣ ತ್ಯಾಗ ಮಾಡಿದ್ರು. ಶರೀರ ಹೋಯಿತು, ಕೀರ್ತಿ ಉಳಿತು. ಮರಾವೆ ಕೀರ್ತಿ ರೂಪೇ ಉರಾವೆ. ಪರಂತು ನಾವು ಸಾಯ್ತೇವೆ, ರೊಕ್ಕ ಉಳಿತದೆ, ನಾವು ಸಾಯ್ತೇವೆ, ಹೊಲ ಉಳಿತದೆ, ಮನೆ ಉಳಿತದೆ. ಅವನ ಹೆಸರು ತೆಗಿಬೇಡ್ರಿ. ಮುಂಜಾನೆದ್ದು ಯಾಕೆ ಬದುಕಿದೆಪ್ಪ? ಅವನ ಹೆಸರು ತೆಗಿಬೇಡ್ರಿ ಮುಂಜಾನೆದ್ದು. ಬೇರೆ ಮನುಷ್ಯ. ಅದಕ್ಕೆ ಬದುಕಂತಾರೇನ್ರಿ? ಬದುಕಂತ ಅದಕ್ಕಂದ್ರೆ ಗೊತ್ತದ. ಬದುಕಂದ್ರೆ ಜೀವಿಸ್ಬೋದು, ಬದುಕಲ್ಲ. ಕತ್ತಿ, ಹಂದಿ, ನಾಯಿನೂ ಜೀವಿಸ್ತಾವ, ಬದುಕ್ತಾವೆ ನಾವು. ಡಿ.ವಿ. ಜಿಯವ್ರ ಪುಸ್ತಕ ಬರೆದಾಗ ಓದ್ರಿ, ಬದುಕಲು ಕಲಿಯಿರಿ. ಜೀವಿಸಕ್ಕೆ ಕಲ್ತೇವೆ, ಏನಕ್ಕೇನು ಪ್ರಕಾರಣದಿಂದ ಉಸಿರು ಹೋಗಬಾರ್ದು, ಅದಕ್ಕೆ ಜೀವಿಸುವಂತ ಬದುಕುವುದನ್ನಂಗಿಲ್ಲ. ಬದುಕು ಅಷ್ಟು ಸರಳ ಇಲ್ರಿ, ಅಷ್ಟು ಸರಳ. ತ್ಯಾಗದ ಜರುರದ, ಜ್ಞಾನದ ಅವಶ್ಯಕತೆ ಅದ, ದಯ ಬೇಕಾಗ್ತದ ಬದುಕಾಕ. ಹಂಗೆ ಆಗಿಲ್ಲ, ಬದುಕಾಕ ಬರಂಗಿಲ್ಲ. ಲೋಭಿ, ಕಾಮೆ, ಕ್ರೋಧಿ, ಮತ್ಸರಿ ಇವರು ಜೀವಿಸ್ತಾರ, ಬದುಕುವುದಿಲ್ಲ. ನೀನು ಯಾರಿಗಾದೇವು ಎಲಮಾನವ? ಯಾರಿಗಾಗಿದ್ದೀನಿ? ನೀನು ಹೆಣ್ತೀನಿ, ಗಂಡ, ಮಕ್ಕಳು ಇವಕ್ಕೆ ಅವನಿಗೆ ಮನುಷ್ಯ ಅಂತಾರ. ಮಾನವ ವಹತಿ ಇತಿ ಮನುಷ್ಯ. ಹೆಂಡ್ರಿಗಲ್ಲ, ಮನುಷ್ಯರಿಗಾಗಿ, ಮಾನಕ್ಕಾಗಿ, ಧರ್ಮಕ್ಕಾಗಿ ಬದುಕುವನಿಗೆ ಬದುಕು ಅಂತ ಕರ್ತಾರೆ. ನಾವು ಯಾರಿಗೆ ಬದುಕಿದ್ದೇವೆ ರೀ? ನಾನು ಹೆಣ್ತಿ, ನನ್ನ ಗಂಡ. ಪ್ರಸಂಗ ಬಂದರೆ ಯಾರೂ ಇಲ್ಲ, ನಾನೇ ನನಗಾಗಿ. ಹೆಣ್ತಿ ಕೊಂದವ್ರು, ಗಂಡನ ಕೊಂದವ್ರು, ಮಕ್ಕಳು ಕೊಂದವ್ರು ಎಷ್ಟು ಮಂದಿ ಸಿಗ್ತಾರೆ ನೀವು? ಅದಕ್ಕೆ ಬದುಕಂತಾರೇನ್ರಿ? ಜೀವಿಸ್ತಾರೆ, ಬದುಕುವುದಲ್ಲ. ಲೇಷ ಎನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ, 5 ದಿನ ಬದುಕಿದರೆ ಸಾಲದೆ, 1 ತಾಸು ಬದುಕಿದರೆ ಸಾಲದೆ. ಎಷ್ಟು ಸುಂದರವಾಗಿ ಮಹಾತ್ಮ ನಮ್ಗೆ ಹೇಳ್ತಾರೆ. ನಾವು ವಿಚಾರ ಮಾಡಂಗಿಲ್ಲಲ್ಲ. ಯಾರ ಸಲುವಾಗಿ ಬದುಕುತ್ತೇವೆ? ನನ್ನ ಸಲುವಾಗಿ ನಾನು ಬದುಕು. ಮೊದಲು ಹೆಂಡ್ರ ಗಂಟೆ ಸಲುವಾಗಿ ಅಲ್ಲ. ಅವನ ಹೆಣದ ಮೇಲೆ ಕಲ್ಲಿಟ್ಟು ಹೋಗ್ತಾರೆ, ಹೃದಯ ಚೌತಾರೆ.
ನಿನ್ನ ಸಲುವಾಗಿ ಬದುಕು ನೀ. ನಾವು ಮಾಡಂಗಿಲ್ಲ, ನಾವು ಮಾಡಂಗಿಲ್ಲ. ಹೆಣ್ತಿರಿ, ಗಂಡ್ರಿ, ಮಕ್ಕಳ್ರಿ, ಮಕ್ಕರಿ, ರೂಪಾಯಿ ನನಗೆ ಹೂಗಳ ಮೇಲೆ ಕಲ್ಲಿಡ್ತಾರೆ, ಒಳಗಿಟ್ಟು ಬೆಂಕಿ ಹಚ್ತಾರೆ, ಅಷ್ಟೇ, ಏನಾಗೋದಿಲ್ಲ. ಮಹಾತ್ಮರು ಮೇಲಿಂದ ಮೇಲೆ ನಮ್ಗೆ ಎಚ್ಚರ ಹೇಳ್ತಾರೆ, ನೀನು ನಿನಗಾಗಿ ಬದುಕು, ದೇವರಿಗಾಗಿ ಬದುಕು. ಇವು ಯಾರು ನೀನು ನಂಬವರಲ್ಲ. ಅದ ವ್ಯವಹಾರದ ಮಾಡಬೇಕ, ಅಷ್ಟೇ ಅಷ್ಟೇ. ಬಸ್ಸಿನಾಗೆಲ್ಲ ಕುಂತಕ್ಕರೆ ಗಾತನ ಮಾಡ್ತಾರಲ್ಲ, ಅಷ್ಟೇ ಅಷ್ಟೇ. ಸ್ಟೇಷನ್ ಬರುತ್ತಕ್ಕ ಬಂತಂದ್ರೆ ನೀ ಆ ಕಡೆ, ನಾವು ಈ ಕಡೆ. ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ, ಜಗದ ನೆಂಟ ನೀನೇ ಅಯ್ಯ. ನಂಬಬೇಕು, ಜಗತ್ತಿನಲ್ಲಿ ವಿಶ್ವಾಸ ಮಾಡಬಾರ್ದು. ನಂಬುದು ಬೇರೆ, ವಿಶ್ವಾಸ ಬೇರೆ. ವಿಶ್ವಾಸ ಪರಮಾತ್ಮನಲ್ಲಿ, ಗುರುವಿನಲ್ಲಿ. ಸಂಸಾರದ ನಂಬಿಕೆ ಆಯ್ತು. ಹೆಣ್ತಿದಳ, ಗಂಡದನ, ಮಕ್ಕಳು ನಂಬ್ರಿ, ನಂಬಲಿ. ಸಂಸಾರ ಹೇಗನೇ ಕಿಲಿಕೆ ಕೊಡ್ತೀರಿ, ಹೆಣ್ತಿಕೆ ನಂಬೆ ಕೊಟ್ಟಿವಿ. ಆಗ ಇಬ್ರು ಕೂಡ ಮಕ್ಕೋತಿರಲಿಲ್ಲ, ರಾತ್ರಿ ಹಾಕಿದ್ರೆ ನಂಬಿರಿ, ಈ ಸಂಶಯ ಬಂದ ನಂಬಿರಿ. ಜಗತ್ತಿನೊಳಗೆ ವಿಶ್ವಾಸ ಅದ, ಶ್ರದ್ಧೆ ಇಲ್ಲ, ನಂಬಿಕೆ ಅದ. ಪ್ರಪಂಚ ಇದು ಸುಳ್ಳು. ಹೆಣ್ತಿ ಕೊಂದವ್ರು ನೋಡಿರಿ, ಗಂಡನ ಕೊಂದವ್ರು ನೋಡ್ರಿ, ಅಪ್ಪನ ಕೊಂದವ್ರು ನೋಡ್ರಿ, ಮಕ್ಕಳ ಕೊಂದವ್ರು ನೋಡ್ರಿ, ಅಣ್ಣ ತಮ್ಮ ಅಣ್ಣದ ಕೊಂದವ್ರು ನೋಡಿರಲ್ಲ, ನೋಡಿಲ್ಲ, ಕೇಳಿಲ್ಲ. ಜಗತ್ತಿನೊಳಗೆ ವಿಶ್ವಾಸ ಇಡಬೇಕು, ನಂಬಿಕೆ ಅಲ್ಲ. ನಂಬಿಕೆ ಕೆಟ್ಟವರುಂಟೆ ಜಗದಿ, ಪರಮಾತ್ಮನಲ್ಲಿ ನಂಬಿಕೆ, ಜಗತ್ತಿನಲ್ಲಿ ವಿಶ್ವಾಸ. ವಿಶ್ವಾಸ ಇದ್ರೆ ವ್ಯವಹಾರ ನಡೀತದೆ, ವಿಶ್ವಾಸ ಇಲ್ಲ ಅಂದ್ರೆ ವ್ಯವಹಾರ ನಡೆಯಂಗಿಲ್ಲ. ಹೌದು, ನಡೆಯಂಗಿಲ್ಲ. ಬ್ಯಾಂಕ್ನಾಗ ರೊಕ್ಕ ಕೊಡ್ತೀರಲ್ಲ ಒಳಗೆ, ಇಲ್ಲಾಂದ್ರೆ ಅವ್ನು ಹೆಂಗೆ ಮಾಡ್ತೀವಿ? ವಿಶ್ವಾಸ ಅದ ಇಲ್ಲ ಅವನ ಮೇಲೆ, ಅದು ಪೂರ ಕೊಡ್ತೀವಿ. ಸ್ಟೇಷನ್ದಾಗ ಟಿಕೆಟ್ಗೆ ರೊಕ್ಕ ಕೊಡ್ತೀರಿ, ಏನು ಟಿಕೆಟ್ ತೊಗೊಂಡು ರೊಕ್ಕ ಕೊಡ್ತೀರಿ, ರೊಕ್ಕ ಕೊಟ್ಟು ಟಿಕೆಟ್ ತೊಗೊಳ್ತೀರಿ. ವಿಶ್ವಾಸ ನಂಬಿಕೆ ಅಲ್ಲದು. ವಿಶ್ವಾಸ ಘಾತ ಆಗ್ತದೆ, ನಂಬಿಕೆ ಘಾತ ಆಗೋದಿಲ್ಲ, ಪ್ರಾಣ ಕೊಡ್ತದೆ. ಜಗತ್ತಿನೊಳಗೆ ಪ್ರಪಂಚದೊಳಗೆ ಯಾರವರಿಲ್ಲ, ವಿಶ್ವಾಸ ಅಷ್ಟೇ. ನಂಬು, ಎಲ್ಲಿ ನಂಬಿಕೆ ಅದ ಅದು ಪರಮಾತ್ಮನಲ್ಲಿ ನಂಬಿಕೆ ಇಡ್ರಿ, ಸಂಸಾರದಾಗ ವಿಶ್ವಾಸ ಮಾಡಿ. ಸಂಸಾರಕ್ಕೆ ನಂಬಕ್ಕೆ ಹೋಗ್ಬೇಡ್ರಿ. ಯಾರಿಗಾರೂ ಇಲ್ಲ, ಕೆಟ್ಟ ಬಗ್ಗೆ ಕೆಳೆಯಿಲ್ಲ, ಜಗದ ನೆಂಟ ನೀನೇ ಅಯ್ಯ ಅಂತ ಸುಮ್ಮನೆ ಹಾಡ್ಯಾರ ಅವರು. ದೇವರು ನಂಬದವ್ರು ಯಾರೇ ಕೆಟ್ಟವ್ರು ಕೇಳಿರಿ, ಗಂಡ ಹೆಂಡತಿ ನಂಬದವ್ರು ಯಾರು ಚಲೋ ಇದ್ದವ್ರು ಕೇಳಿರಿ. ರಾಜ್ಯ ಹಾಳಾಗ್ಯಾವ, ಮನೆ ಹಾಳಾಗ್ಯಾವ, ಅಣ್ಣತಮ್ಮರು ಹಾಳಾಗ್ಯಾವ. ಸಂಸಾರದಾಗ ನಂಬಬಾರ್ದು, ಸಂಸಾರದಾಗ ವಿಶ್ವಾಸ ಮಾಡಬೇಕು. ಹೆಂಡತಿ ಮೇಲೆ ಗಂಡಂದು, ಗಂಡ ಮೇಲೆ ಹೆಂಡತಿದ್ದು, ಅಣ್ಣ ಮೇಲೆ ತಮ್ಮದು, ಮಗಳ ಮೇಲೆ ಅಪ್ಪದು ವಿಶ್ವಾಸ ಅದ ಅಷ್ಟೇ. ಅದು ಯಾವಾಗ ಘಾತ ಹಾಕೋದು ಗೊತ್ತಿಲ್ಲ. ನಂಬಿಕೆ ಘಾತ ಆಗೋದಿಲ್ಲ, ವಿಶ್ವಾಸ ಘಾತ. ವಿಶ್ವಾಸ ವಿಶ್ವಾಸ ವಿರುದ್ಧ. ಅದಕ್ಕೇನೆ ಜಗತ್ತು ಸಂಸಾರದಾಗ ನಂಬದವರು ಚಲೋ ಆಗಿಲ್ಲ, ದೇವರು ನಂಬದವರು ಕೆಟ್ಟಿಲ್ಲ. ನಂಬಿ ಕೆಟ್ಟವರುಂಟೆ ಜಗದಿ ಯಾರ್ಯಾರಿ. ಮೀರಾಬಾಯಿ ಪರಮಾತ್ಮ ನಂಬೋದು ಕೆಟ್ಟದ, ಅಕ್ಕಮಾದಿ ಪರಮಾತ್ಮ ನಂಬೋದು ಕೆಟ್ಟದ. ಕೆಟ್ಟದು ಕೆಡಂಗನೇ ಇಲ್ಲದ. ಮತ್ತು ಸಂಸಾರದಾಗ ಎಷ್ಟು ನಂಬಿರಿ, ಮದುವೆ ಆಗೋ ಟೈಮ್ಗೆ ನಿನ್ನ ಬಿಟ್ಟು ನಾ ಇಲ್ಲ, ಪ್ರಾಣಾಂತವರೆಗೆ ಅಂತ ನಂಬಿರಲಿ, ಏನಾಯ್ತು? ಡೈವರ್ಸ್ ಯಾಕಾದು? ಲಗ್ನವಾಗ ಎಲ್ಲರೂ ಅಂದೇ ಆಗಿರ್ತೀರಲ್ಲ, ಯಾಕಾಯ್ತು? ಹೆಂಡತಿ ಗಂಡ ಯಾಕೊಂಡ, ಗಂಡ ಹೆಂಡತಿ ಯಾಕೊಂದ, ಮಗ ಅಪ್ಪಗೆ ಯಾಕೊಂದ, ಅಪ್ಪ ಮಗನಿಗೆ ಯಾಕೊಂದ, ಅಣ್ಣ ತಮ್ಮಗೆ ಯಾಕೊಂದ, ತಮ್ಮ ಅಣ್ಣಗೆ ಯಾಕೊಂದ. ಜಗತ್ತಿನಲ್ಲಿ ಶ್ರದ್ಧೆ ಇಲ್ಲ, ಅದು ಇಡುವ ವಸ್ತುನೂ ಅಲ್ಲ. ಜಗತ್ತಿನ ವಿಶ್ವಾಸ ಇಡಬೇಕಷ್ಟೇ. ನಿಮ್ಮ ಮೇಲೆ ನಮ್ಮ ಅಂದ್ರೆ ನಿಮ್ಮ ಮೇಲೆ ನಮ್ಮ ಶ್ರದ್ಧೆ ಅಂದಿರಿ ಅಂದ್ರೆ ಹೇಳ್ರಿ, ನಿಮ್ಮ ಮೇಲೆ ನಮ್ಮ ವಿಶ್ವಾಸ ಅದ. ಶ್ರದ್ಧೆ ಜಗತ್ತಿನ ನಡೆಯಂಗಿಲ್ಲ. ಯಾಕೆ? ವಿಶ್ವಾಸ ಘಾತ ಆಗಬೇಕು, ಶ್ರದ್ಧಾ ಘಾತ ಆಗಂಗಿಲ್ಲ. ನೆನಪಿಡಿ, ಪ್ರಪಂಚದೊಳಗೆ ವಿಶ್ವಾಸ ಇಡ್ರಿ, ಪರಮಾತ್ಮನ ಕಡೆಗೆ ಶ್ರದ್ಧಾ ಇಡ್ರಿ. ನಾವು ಉಲ್ಟಾ ಹಿಡಿತೇವೆ, ಪರಮಾತ್ಮಗೆ ವಿಶ್ವಾಸ ಮಾಡಿ ಸಂಸಾರದ ಶ್ರದ್ಧಾ.
ನೆನ್ಬಿಟ್ಟು ನನಗೆ ಯಾರು ಗತಿ ಇಲ್ಲ. ಗತಿ ಇಲ್ಲಲ್ಲ, ಅಧೋಗತಿ ಅದ. ಗತಿಯಕ್ಕಿಲ್ಲ, ಸದ್ಗತಿ ಇಲ್ಲ, ಅಧೋಗತಿ ಅದ ಸಂಸಾರ ನಂಬಿದವ್ರಿಗೆ. ಪರಂತು ನಮಗೆ ಇಷ್ಟು ಮೂರ್ಖತನ ಅದ, ಸಂಸಾರ ಬಿಡುವಂತ ನಮಗೆ ಮಹಾತ್ಮರು ಯಾರೂ ಹೇಳಿಲ್ಲ. ಏನಂದ್ರೆ ಅವರು ವಿಶ್ವಾಸ ಇಡುವುದು, ಶ್ರದ್ಧಾ ಬೇಡ. ಹೆಂಡತಿ ಮೇಲೆ ವಿಶ್ವಾಸ, ಗಂಡ ಮೇಲೆ ವಿಶ್ವಾಸ, ಮಕ್ಕಳ ಮೇಲೆ ವಿಶ್ವಾಸ, ಅಪ್ಪನ ವಿಶ್ವಾಸ, ಶ್ರದ್ಧಾ ಇಲ್ಲ. ಘಾತ ಆಗೋದಿಲ್ಲ. ಅಪ್ಪನ ಕೊಂದವ್ರು ಅದಾರಿಲ್ಲ, ಮಗನ ಕೊಂದವ್ರು ಅದಾರಿಲ್ಲ, ಗಂಡನ ಕೊಂದವ್ರು ಅದಾರಿಲ್ಲ, ಹೆಂಡತಿ ಕೊಂದವ್ರು ಅದಾರಿಲ್ಲ, ಅಣ್ಣ ತಮ್ಮನ ಕೊಂದವ್ರು ಅದಾರಿಲ್ಲ. ಕೇಳಿರಿ ಇತಿಹಾಸ ತುಂಬ್ಯಾವ, ಮಹಾಭಾರತ ರಾಮಾಯಣ. ಅದು ದೇವರು ನಂಬುದವ್ರು ಕೆಟ್ಟದವ್ರು ಯಾರೇ ಕೇಳಿರಿ ಇತಿಹಾಸ ಇಲ್ಲಿ ತಕ. ಮನೆ ಬಿಟ್ಟು ಅಕ್ಕಮಾದೇವಿ, ರಾಜ್ಯ ಬಿಟ್ಟು ಮೀರಾಬಾಯಿ, ಶ್ರೀಬೆಂತಿ ಬಿಟ್ಟು ರಾಜ್ಯ ಬಿಟ್ಟು ನಿಜಗುಣ ಸ್ವಾಮಿಗಳು ಕೇಳಿರಿ. ನಂಬಿ ಕೆಟ್ಟವರು ಉಂಟೆ ಜಗದಿ. ಪರಮಾತ್ಮನಲ್ಲಿ ನಂಬಿಕೆ ಇಡಬೇಕು, ಗುರುವಿನಲ್ಲಿ ನಂಬಿಕೆ ಇಡಬೇಕು, ಗಂಡ ಹೆಣ್ಣು ಸಂಸಾರದಲ್ಲಿ ವಿಶ್ವಾಸ ಇಡಬೇಕು. ನೀವು ಹಿಂಗೆ ಉಲ್ಟಾ ಸಂಸಾರದಾಗ ಭಕ್ತಿ, ಗುರುವಿನಾಗ ವಿಶ್ವಾಸ. ಹೆಂಗೆ ಆಗ್ತದ್ರಿ? ಎಲ್ಲಿ ವಿಶ್ವಾಸ ಇಡಬೇಕು ಅಲ್ಲಿ ಭಕ್ತಿ ಇಟ್ರಿ, ಶ್ರದ್ಧಾ ಇಟ್ರಿ. ಎಲ್ಲಿ ಭಕ್ತಿ ಇಡಬೇಕು ಅಲ್ಲಿ ವಿಶ್ವಾಸ ಇಟ್ರಿ. ಮನೆ ಹೆಂಡತಿ ಬಿಟ್ಟು ಸೂಳಿ ಬೆನ್ನು ಹತ್ತದಂಥ ಕೆಲಸ ನಮ್ದು ಮಾಡ್ಕೊಂಡು ಮನೆ ಆಕಿ ಬಿಟ್ಟು ಸೂಳಿ ಮೇಲೆ ಬೆನ್ನು ಹತ್ತಿದ್ರೆ ಹೆಂಗೆ ಆಗ್ತದೆ, ಹಂಗೆ ನಾವು ದೇವರು ಬಿಟ್ಟು ಸಂಸಾರ ಬೆನ್ನು ಹತ್ತಿದ್ರೆ ಸೂಳಿ ಬೆನ್ನು ಹತ್ತದ ಹೆಂಡತಿ ಬಿಟ್ಟು. ಅವನಿಗೇನು ಸದ್ಗತಿ ಅದ, ಅವನಿಗೇನು ಸುಖ ಅದ, ಅವನಿಗೇನು ಕೀರ್ತಿ ಅದ? ಏನಿಲ್ಲ. ಸದ್ಗತಿ ಇಲ್ಲ, ಸುಖ ಇಲ್ಲ, ಕೀರ್ತಿ ಇಲ್ಲ. ಮಾಡ್ಕೊಂಡು ಹೆಂಡತಿ ಬಿಟ್ಟು ಸೂಳಿ ಬೆನ್ನು ಹತ್ತಿದ್ರೆ ನಿನಗೇನು ಸದ್ಗತಿ ಸಿಗ್ತದೇನೋ, ನಿನಗೇನು ಕೀರ್ತಿ ಬರ್ತದೇನೋ, ನಿನಗೇನು ಮಾನ ಬರ್ತದೇನೋ? ಮಾನಗೇಡಿ. ಪರಂತು ನಾವು ಹಿಂಗಿದ್ದೇವೆ. ಎಲ್ಲಿ ವಿಶ್ವಾಸ ಮಾಡಬೇಕು ಅಲ್ಲಿ ಶ್ರದ್ಧೆ ಮಾಡ್ತೇವೆ, ಎಲ್ಲಿ ಶ್ರದ್ಧೆ ಮಾಡಬೇಕು ಅಲ್ಲಿ ದೇವರದಂತ ವಿಶ್ವಾಸ ಅದಂತ. ದೇವರಲ್ಲಿ ವಿಶ್ವಾಸ. ಹೆಂಡತಿ ಮೇಲೆ ಎಷ್ಟು ಶ್ರದ್ಧಾ ಅದೇಪ್ಪ, ಎಷ್ಟು ಶ್ರದ್ಧಾ. ಕಿಲಿಕೆ ಕೊಡ್ತೀಯಲ್ಲ ನಾಚಿಂಗೇಡಿ, ಎಷ್ಟು ಶ್ರದ್ಧಾ ಅಕ್ಕಿ ಮೇಲೆ ನಿನಗೆ, ದೇವ್ರ ಮೇಲೆ ನಿನಗೆ. ದೇವರ ಮೇಲೆ ವಿಶ್ವಾಸ, ಹೆಂಡತಿ ಮೇಲೆ ಶ್ರದ್ಧಾ, ನಾಚಿಕೆ. ಅದಕ್ಕೆ ಸಾಯಕತ್ತೇವೆ ನಾವು, ಅದಕ್ಕೆ ಮಕ್ಕಳದ್ದು ಬಿಡಿಸ್ಕೊಂಡೀವಿ, ಊರಾಗ ಛೀ ಅನ್ಸ್ಕೊಂಡೀವಿ, ಮಹಾತ್ಮನ ತಿರಸ್ಕಾರ ಆದೇವಿ. ಏನಾಗ್ಯದ ಹೇಳ್ರಿ, ಏನಾಗ್ಯದ? ಕತ್ತರಿಸ್ದ ಶ್ರದ್ಧಾ ವಿಶ್ವಾಸ ಇವೆರಡು ಕತ್ತರಿ. ಎಲ್ಲಿ ಇಡಬೇಕು? ಸಂಸಾರದಾಗ ವಿಶ್ವಾಸ ಇಡ್ರಿ, ನಂಬಬೇಡ್ರಿ. ಪರಮಾತ್ಮಲ್ಲಿ ಶ್ರದ್ಧಾ ಇಡ್ರಿ, ವಿಶ್ವಾಸ ಮಾಡಿ. ನಮಗೆ ದೇವರು ಅದಾನಂತ ನಾ ವಿಶ್ವಾಸ ನಾಲಾಯಕ. ಹೆಂಡತಿ ಮೇಲೆ ಎಷ್ಟು ಶ್ರದ್ಧಾ ಮಾಡಿದ್ವಿ, ವಿಶ್ವಾಸ ಮಾಡಿದ್ವಿ. ಪತಿಯೇ ಪರಮಾತ್ಮ. ನನ್ನ ಹೆಂಡತಿ ಅನಸೂಯ ಸಾವಿತ್ರಿ ಎಷ್ಟು ನಂಬಿದೆಪ್ಪ. ದೇವ್ರ ನಂಬಿಕೆ ಅಷ್ಟಾಗ್ಯದ ನನಗೆ, ಗುರುಗಳಿಗೆ ಅಷ್ಟು ನಂಬಿದಿ. ಅದಕ್ಕೆ ನಮ್ಗೆ ಸುಖ ಸಿಗೋದಿಲ್ಲ, ಶಾಂತಿ ಇಲ್ಲ. ಯಾರ ನಂಬಬಾರ್ದಾಗಿತ್ತು, ಯಾರ ಮೇಲೆ ವಿಶ್ವಾಸ ಮಾಡಬೇಕಾಗಿತ್ತು ಅವ್ರಿಗೆ ನಂಬುದಿ, ಯಾರಿಗೆ ನಂಬಬೇಕಾಗಿತ್ತು ಅವ್ರ ಮೇಲೆ ವಿಶ್ವಾಸ ಮಾಡಿದ್ವಿ. ಉಲ್ಟಾ ಉಲ್ಟಾ ಉಲ್ಟಾ. ಸುಖ ಹೆಂಗೆ ಸಿಕ್ಕಿದ್ರಿ, ಶಾಂತಿ ಹೆಂಗೆ ಸಿಕ್ಕಿದ್ರಿ? ಸಂಸಾರ ಬಿಡುವಂತ ಹೇಳಕತ್ತಿಲ್ಲ, ನಂಬೇಡ, ವಿಶ್ವಾಸ ಮಾಡಷ್ಟೇ. ಹೆಂಡತಿಯಿಂದ ಸುಖ ಹಾಕ ವಿಶ್ವಾಸ, ಮಕ್ಕಳು ಚಲೋ ಆಗ್ತಾರೆ ವಿಶ್ವಾಸ. ಕಟ್ಟಿಲ್ಲ, ಹೆಂಡತಿ ಗಂಡಕ್ಕೆ ಕೊಂದಿಲ್ಲ, ಗಂಡ ಹೆಂಡತಿಗೆ ಕೊಂದಿಲ್ಲ, ಮಕ್ಕಳು ಹೊರಗೆ ಹಾಕಿಲ್ಲ, ಅಪ್ಪ ಮಗನ ಕೊಂದಿಲ್ಲ, ಅಣ್ಣ ತಮ್ಮ ಕೊಂದಿ ಕೇಳಿಲ್ಲ. ಅರೇ ಮಹಾಭಾರತ ಬಿದ್ದ ರಾಮಾಯಣದ ಪೂರ ಓದ್ರಿ, ನಿಮ್ಮ ಓಣ್ಯಾಗೆ ಅದಾರ ನೋಡ್ರಿ. ಅಪ್ಪನ ಹೊರಗೆ ಹಾಕಿದವರು, ಅವಾಗ ಹೊರಗೆ ಹಾಕಿದವರು ಅಣ್ಣ ತಮ್ಮ ಬೇರೆ ಆದವ್ರು ನಿಮ್ಮ ಊರಾಗಿಲ್ಲ, ನಿಮ್ಮ ಮನೆ ಮಗ್ಲಿಕ್ಕಿಲ್ಲ. ಅಲ್ಲಿ 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 ವಿಶ್ವಾಸ ಇಲ್ಲ, ವಿಶ್ವಾಸ ಶ್ರದ್ಧೆ ಇಲ್ಲ. ಅಲ್ಲಿ ವಿಶ್ವಾಸ ಅಂದ್ರೆ ಏನು? ಇರುತಕ್ಕ ಹೆಂಡತಕ್ಕ ಆಕಳ ಮೇಲೆ ಜೀವ ಮಾಡ್ತಾರೆ ಅಷ್ಟೇ. ಒತ್ತಂದ್ರೆ ಸೊರಗಾಡಕ್ಕೆ ಬಿಡ್ತಾರೆ. ಅದಕ್ಕೆ ಹಂಗೆ ಫಾಯ್ದೆ ಆಗುತ್ತಕ್ಕ ವಿಶ್ವಾಸ, ಶ್ರದ್ಧೆ ಅಲ್ಲ. ಪ್ರಾಣ ಕೊಡೋದಕ್ಕೆ ಶ್ರದ್ಧೆ ಅಂತ. ಪ್ರಾಣ ಕೊಡೋದು
ಲಾಭ ಆಗಲಿ ಹಾನಿ ಆಗಲಿ, ಮಾನ ಆಗಲಿ ಅಪಮಾನ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ನಂಬಿ ಕೆಟ್ಟವರುಂಟೆ ಜಗದಿ. ಒಮ್ಮೆ ಹೆಣ್ಮಗಳು ಗಂಡ ಮೇಲೆ ವಿಶ್ವಾಸ ಇಡಬಾರ್ದು, ನಂಬಬೇಕಿದೆ. ನಂಬದ ಹೆಣ್ಮಗಳು ಪತಿವ್ರತ, ನಂಬದ ಹೆಣ್ಮಗಳು ಕೀರ್ತಿ, ನಂಬದ ಹೆಣ್ಮಗಳು ಸಾವಿತ್ರಿ. ವೇಷ ವಿಶ್ವಾಸ ಮಾಡ್ತಾಳೆ ಮನುಷ್ಯರಿಗೆ, ನಂಬಂಗಿಲ್ಲ. ನಂಬ್ತಾಳೆ, ನಕ್ಕಿ ಬರ್ತಾವೆ ಹೋಗ್ತಾವೆ ಅಂತಾಳೆ, ರೊಕ್ಕ ಕೊಡ್ತಾಳೆ, ವಿಶ್ವಾಸ ಅದ, ನಂಬಿಲ್ಲ. ಮನುಷ್ಯನ ಜೀವನದಲ್ಲಿ ಯಾರ ಮನುಷ್ಯನಲ್ಲಿ ಶ್ರದ್ಧೆ ವಿಶ್ವಾಸ ಇಲ್ಲ, ಆ ಮನುಷ್ಯ ವೇಶ್ಯ ಇದ್ದಾನೆ. ಮುಂಜಾನೆ ಅಂತಾರೆ, ಮಧ್ಯಾಹ್ನಕ್ಕೆ ಅಂತಾರೆ, ಮುಂಜಾನೆ ಶವ ಆಯಿತು ಅಷ್ಟೇ, ಮತ್ತೆ ಇರಂಗಿಲ್ಲ ಅದು. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದಲ್ಲೂ ನೀನೇ ದೇವ. ಏನು ಬಸವಣ್ಣ ಹೆಂಗಿದ್ರಿ? ಅಕ್ಕಮಹಾದೇವಿ ಹೆಂಗಿದ್ಲಿ? ವನವೆಲ್ಲ ನೀವೇ, ವನ ದೇವ ತರುಗಳೆಲ್ಲ ನೀವೇ, ಗಿಳಿ ಬಿಂಡುಗಳೆಲ್ಲ ನೀವೇ, ಸರ್ವಭರತನಾಗಿ ಮುಖದವರ ಚನ್ನಮಲ್ಲಿಕಾರ್ಜುನ. ಪುಣ್ಯಾತ್ಮರೇ, ನಾವೆಲ್ಲರೂ ವಿಶ್ವಾಸ ಇದ್ದವರಿದ್ದೇವೆ, ಶ್ರದ್ಧೆ ಉಳ್ಳವರು ಅಲ್ಲ. ಶ್ರದ್ಧೆ ಇಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ. ವಿಶ್ವಾಸನಿಗೆ ಸಂಸಾರದ, ದೇವರಿಲ್ಲ, ಪ್ರಪಂಚದ ಸಂಸಾರ ವಿಶ್ವಾಸ ನಡೀತದೆ, ಪರಮಾರ್ಥ ಶ್ರದ್ಧೆ ಮೇಲೆ ನಡೀತದೆ. ನೆನಪಿಡಿ, ವಿಶ್ವಾಸ ಇರಂಗಿಲ್ಲ. ವಿಶ್ವಾಸದೊಳಗೆ ಸಂಶಯ ಅದ, ಶ್ರದ್ಧೆಯೊಳಗೆ ಭಕ್ತಿ ಅದ. ಭಕ್ತಿಗೆ ಪರಮಾತ್ಮ ಒಲಿತಾನೆ, ವಿಶ್ವಾಸಕ್ಕೆ ಪರಮಾತ್ಮ ಒಲಿದೆ. ಸಂಸಾರ ವಿಶ್ವಾಸ ನಡೀತದೆ. ಹೆಂಡತಿ ಮೇಲೆ ಗಂಡ, ಗಂಡ ಮೇಲೆ ಹೆಂಡತಿ, ವಿಶ್ವಾಸ ಹಾಳಾಗಬಹುದು. ನಾ ಎಷ್ಟು ಭರೋಸೆ ಮಾಡಿದ್ದೀನಿ ರೀ, ನಿನಗೆ ಯಾವ ಮಾಡಂದಿದ್ದೆ? ಹೆಂಡತಿ ಮೇಲೆ ಯಾರು ಮಾಡಂತೀರಿ? ನೀನು ಗಂಡ ಮೇಲೆ ಯಾರು ಮಾಡಂದಿರಿ? ಮನೆ ಮೇಲೆ ಯಾರು ಮಾಡಂದಿರಿ? ಅಣ್ಣ ಯಾರು ಮಾಡಂದಿರಿ? ನಿಮಗೆ ಸಂಸಾರದಾಗ ಭರೋಸೆ ಅದ, ವಿಶ್ವಾಸದ, ಶ್ರದ್ಧೆ ಇಲ್ಲ. ನೋಡಿರಲ್ಲ ಎಷ್ಟು ಡೈವರ್ಸ್ ಆಗ್ಯಾವ, ಎಷ್ಟು ಕೊಲಿ ಆಗ್ಯಾವ. ಯಾಕೆ? ನಾವು ಎಷ್ಟು ವಿಶ್ವಾಸ ಮಾಡಿದ್ದೇವ್ರಿ, ಎಷ್ಟು ನಂಬಿದ್ದೇವ್ರಿ. ನಿನಗೆ ಯಾವ ನಂಬಂದಿದ್ದ? ನಿನಗೆ ಯಾವ ವಿಶ್ವಾಸ ಮಾಡಂದಿದ್ದ? ನೆನಪಿಡು, ನಂಬುವ ವಸ್ತು ಎರಡೇ ಅದಾವ, ಒಂದು ದೇವರು, ಒಂದು ಗುರು. ಇದನ್ನು ಬಿಟ್ಟು ನೀವು ಎಲ್ಲರೂ ನಂಬೀರಿ ಅಂದ್ರೆ ನೀವು ಹಾಳು ಆಗತೀರಿ ಅನ್ನೋದು 100% ಬರ್ಕೊಳ್ಳಿ. ಹೆಂಡತಿ ಇರಲಿ, ಗಂಡ ಇರಲಿ, ಮಗ ಇರಲಿ, ಅಪ್ಪ ಇರಲಿ, ಹೊಲ ಇರಲಿ, ಮನೆ ಇರಲಿ, ಅವು ನಂಬುವ ವಸ್ತುಗಳು ಅಲ್ಲ. ಯಾಕೆ? ಅವೇ ಸ್ಥಿರ ಇಲ್ಲ, ಅವೇ ಸ್ಥಿರ ಇಲ್ಲ. ಪರಮಾತ್ಮ ಸ್ಥಿರ ಅದ. ಸತ್ಯವನ್ನು ನಂಬರಿ, ಅದು ನಮ್ಗೆ ಸಿಗುತ್ತದೆ. ಪರಂತು ಅಸತ್ಯವನ್ನ ನಂಬಿದರೆ ಸುಖ ಹೆಂಗೆ ಸಿಕ್ಕಿದ್ರು ಪುಣ್ಯಾತ್ಮರಿಗೆ? ನಾವು ಭಾಳ ವಿಶ್ವಾಸ ಮಾಡಿದ್ದೇವೆ, ಯಾವ ಮಾಡಂದಿದ್ದೇನೆ? ಯಾವ ಮಾಡಂದಿದ್ದೆ? ಎಷ್ಟು ನಂಬಿದ್ದೆ? ಯಾವ ನಂಬಂದಿದ್ದೆ? ನನಗೆ ಗಂಡಗ, ಹೆಂಡತಿಗೆ, ಅಪ್ಪಗ, ಮಗನಿಗೆ. ಅಪ್ಪನ ಕೊಂದವ್ರದಾರ, ಮಗನ ಕೊಂದವ್ರದಾರ, ಗಂಡನ ಕೊಂದವ್ರದಾರ, ಹೆಂಡತಿಗೆ ಕೊಂದವ್ರದಾರ, ಅಣ್ಣನ ಅದಲ್ಲ. ಇತಿಹಾಸನೇ ಅದ ನಮಗೆ. ನಮಗೆ ವಿಶ್ವಾಸಘಾತ ನಿನಗೆ ಮಾಡಂತ ಯಾರು ಅಂದಿರು? ಅಯ್ಯಪ್ಪ, ನಮ್ಮ ವಿಶ್ವಾಸಘಾತ ನಿನಗೆ ಮಾಡಂತ ಯಾರು ಅಂದಿರು? ಮಾಡಬಾರ್ದಲ್ಲಿ ನೀನೇ ಮಾಡಿದಿ, ನಿಂದು ತಪ್ಪದು. ಎಲ್ಲಿ ನಂಬಂದಿರು ಅಲ್ಲಿ ನಂಬಲಿಲ್ಲ. ಪ್ರಪಂಚದೊಳಗೆ ವಿಶ್ವಾಸ ಮಾಡಿ, ಅಲ್ಲಿ ನಂಬಿಕೆ ಮಾಡಬೇಡ. ಯಾರು ಹೆಣ್ತಿಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ, ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಅವು ಇಲ್ಲ, ಅಪ್ಪಿಲ್ಲ, ಯಾರು. ಅಪ್ಪನ ಕೊಂದವ್ರದಾರ, ಮಗನ ಕೊಂದವ್ರದಾರ, ಅವನು ಕೊಂದವ್ರದಾರ, ಗಂಡನ ಕೊಂದವ್ರದಾರ, ಹೆಂಡತಿ ಕೊಂದವ್ರದಾರ. ಇತಿಹಾಸ ಅದಾವಿಲ್ಲ, ಅದಾವಿಲ್ಲ ಇತಿಹಾಸ. ಪರಮಾತ್ಮ ನಂಬಿದವರು ಯಾರು ಸತ್ತಾರೇನು? ಗುರುವಿನ ನಂಬಿದವರು ಯಾರು ಸತ್ತಾರೇನು? ಎಲ್ಲಿ ನಂಬಬೇಕು ಅಲ್ಲಿ ನಾವು ನಂಬಲಿಲ್ಲ, ಎಲ್ಲಿ ನಂಬಬಾರದು ಅದನ್ನು ನಂಬದೇವೆ. ನಂಬಬಾರದವ್ರನ್ನ ನಂಬಿ ದೇವರನ್ನು ದೂರ ಮಾಡಿದೆವು, ಗುರುಗಳನ್ನು ದೂರ ಮಾಡಿಕೊಂಡೇವೆ, ತಾಯಿ ತಂದೆಯನ್ನು ದೂರ ಮಾಡಿಕೊಂಡೇವೆ. ಸುಖ ಹೆಂಗೆ ಸಿಕ್ಕಿದ್ರಿ?
ಸುಖ ಹೆಂಗೆ ಸಿಕ್ಕಿದೆ? ತಾತ್ಕಾಲಿಕ ಅವನಿಗೆ ಸುಖ ಅನಿಸಿದ್ರು ಕೂಡ ಶಾಂತಿ ಇಲ್ಲ. ಓಂ ಶಾಂತಿ 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 ಇಲ್ಲ. ಅವನ ಅಂತಃಕರಣ ದಿನ ಸೂಜಿ ಚುಚ್ಚದಂಗೆ ಚುಚ್ಚದ ಅಪರಾಧ. ಮನವರಿಯದ ಕಳ್ಳತನವಿಲ್ಲವಲ್ಲ. ನಿನ್ನ ಮನಸ್ಸು ಸದಾ ನಿನ್ನ ಚುಸ್ತದ. ನೀ ಮುಂದೆ ಬೇಕಾದಷ್ಟಾಗಿರು. ನೀ ಅಪರಾಧಿ. ದಾರಿದ್ರ್ಯ ರೋಗ ದುಃಖಾನಿ ಬಂಧನ ವ್ಯಸನಾಂಶ ಆತ್ಮಾಪರಾಧ ವೃಕ್ಷ ಫಲಾನ್ನೇತಾನಿ ಏನ. ಮಂದಿಗೆ ಅಪರಾಧ ಮಾಡಬೇಡ, ನಿಮ್ಮ ಆತ್ಮಕ್ಕೆ ಅಪರಾಧ ಮಾಡಬೇಡ. ಅವುಗ ಅಪ್ಪಗ ಮಾಡಿ ನಿಮ್ಮ ಮನಸ್ಸಿಗೆ ಮಾಡಕ್ಕೆ ಮನವರಿಯದ ಕಳ್ಳತನವಿಲ್ಲವಲ್ಲ. ಸದಾ ನಿನಗೆ ಚುಸ್ತದ ಮಕ್ಕೊಂಡ್ರೆ ಚುಸ್ತದ, ಎದ್ರೆ ಚುಸ್ತದ, ಉಂಡ್ರೆ ಚುಸ್ತದ, ನಡೆದ್ರೆ ಚುಸ್ತದ. ಏ ತಪ್ಪು ಮಾಡಿ ನಿನ್ನ ರಕ್ತ ಸುಡ್ತದ, ಕ್ಷಯರೋಗಿ ಆಗ್ತಿ, ಅಪಮಾನಿತ ಆಗ್ತಿ. ಪರತು ಮನುಷ್ಯನಿಗೆ ಬುದ್ಧಿ ಇಲ್ಲ. ಕ್ಷಣಿಕ ಸುಖಕ್ಕಾಗಿ, ಕ್ಷಣಿಕ ಮಾನಕ್ಕಾಗಿ, ಸ್ವಲ್ಪ ಲಾಭಕ್ಕಾಗಿ ತನ್ನ ಚಾರಿತ್ರ್ಯವನ್ನು ಹಾಳು ಮಾಡ್ಕೋತಾನಲ್ಲ ಮನುಷ್ಯ. ಅವನಿಗೆ ಮನುಷ್ಯ ಅನ್ನೋದಕ್ಕೇನ್ರಿ? ಮನುಷ್ಯ ಅನ್ನೋದಕ್ಕೆ ಮನುಷ್ಯ ಅಲ್ಲ, ಎರಡು ಕಾಲಿನ ದನ ಅಂತ ಕರೆದಾಗ ಮಾತು. ಅದಕ್ಕೆ ನಾವು ವಿಚಾರ ಮಾಡಬೇಕು. ತಪ್ಪು ಮಾಡ್ತೇವೆ, ಮಾಡೋದೇನು ಸಮಸ್ಯೆ ಇಲ್ಲ. ತಪ್ಪು ಮಾಡೋದು ತಿದ್ಕೊಂಡಿಲ್ಲ. ತಪ್ಪು ಮಾಡಿದ್ರೆ ರೋಗಿ ಆಗ್ತೇವೆ. ಸುಧಾರಿಸಬೇಕೇ ಇಲ್ಲ, ಮತ್ತದೇ ಮಾಡಬೇಕು. ಉಳುವಲ್ಲಿ, ನೋಡುವಲ್ಲಿ, ಕೇಳುವಲ್ಲಿ ಹಂಗೆ ರೋಗಿಯಾಗಿದೆ. ಮೊದಲ ರೋಗಿ ಹುಟ್ಟಿದೆ. ನಾನು ತಪ್ಪು ಮಾಡೇ ರೋಗಿಯಾಗಿದೆ. ರೋಗ ಬಂದದಂತ ತಿಳ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕೇ ಇಲ್ಲ. ಇಲ್ಲಾಂದ್ರೆ ಸಾಯ್ತಿಲ್ಲ. ಪರಂತು ನಾವಿಷ್ಟು ಮೂರ್ಖರಿದ್ದೇವೆ. ಮಾಡೋದನ್ನೇ ತಪ್ಪು ಮತ್ತೆ ಮಾಡ್ತಾ ಇತ್ತು. ಅಪತ್ಯ ಮಾಡುವಾಗ ಬಹಳ ಚಲೋ ಅನ್ನಿಸ್ತದೆ. ಔಷಧ ನುಂಗುವಾಗ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಮಹಾನುಭಾವರು ನಮಗೆ ಮ್ಯಾಲಿಂದ ಮ್ಯಾಲ್ ಹೇಳ್ತಾರೆ. ಧನವಾನ್ ಭವ ಅಂದಿಲ್ಲ ಅವರು, ಹಣವಾನ್ ಭವ ಅಂದಿಲ್ಲ, ಗುಣವಾನ್ ಭವ ಅಂದರು ಅವರು. ಚರಿತ್ರವಾನ್ ಭವ ಅಂದರು. ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವು. ನಮ್ಮ ದೇಶದಲ್ಲಿ ಯಾರು ಬದುಕ್ಯಾರ ಗೊತ್ತದ ನಿಮಗೆ? ರಾಜರು ಬದುಕಿಲ್ಲ, ಶ್ರೀಮಂತರ ಬದುಕಿಲ್ಲ, ಚರಿತ್ರವಾನ್ ಬದುಕ್ಯಾರ. ಯಾರ ಸತ್ಯ, ಯಾರ ದಯಾ, ಯಾರ ಉಪಕಾರ, ಅವ್ರ ಹೆಸರ ಇತಿಹಾಸ ಪುರಾಣದ ಬರೆದಾರ. ಸಾವುಕಾರ ಹೆಸರಿಲ್ಲ. ಎಷ್ಟು ಮಂದಿ ರಾಜರಾಗ್ಯಾರ ಭೂಮಿ ಮೇಲೆ? ಎಷ್ಟು ಮಂದಿ ರಾಜರ ಹೆಸರಿಲ್ಲ. ಅವರು ದಯಾವಂತರ ಹೆಸರ, ಆಚಾರವಂತರ ಹೆಸರ, ಕರುಣಾವಂತರ ಹೆಸರ, ಅವ್ರ ಹೆಸರದವ್ರಿ. ಅವ್ರದ್ದು ಪುರಾಣ ಆಗ್ಯಾವ, ಅವ್ರದ್ದು ಚರಿತ್ರೆ ಆಗ್ಯಾವ. ಪರಂತು ಆಚಾರವಂತ ನಮ್ಮ ಶ್ರೀಮಂತ ಆಗುತ್ತೆ, ಆಚಾರವಂತ ಆಗೋದಿರುತ್ತಿಲ್ಲ. ಶ್ರೀಮಂತ ಆದ್ರೆ ಜನರು ಮೆಚ್ತಾರೆ, ಆಚಾರವಂತ ಆದ್ರೆ ಪರಮಾತ್ಮ ಮೆಚ್ತಾನೆ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೈವರೆ ಮನಮೆಚ್ಚಿ ನಡ್ಕೊಂಡರಲ್ಲದೆ. ಎಷ್ಟು ಸಣ್ಣ ಮಾತನ್ನ ಹೇಳಿದ್ರೆ, ಜನ ಚಲೋ ಅಂದ್ರೆ ಏನು ಮಾಡ್ತಾರೋ ನಿನಗೆ? ಏನು ಮಾಡ್ತಾರೆ? ಸತ್ತು ಒಳ್ಳಿಟ್ಟು ಮೆರೆಸ್ತಾರೆ ಅಷ್ಟೇ, ಹಣ. ಮತ್ತೇನು ಮಾಡ್ತಾರೆ? ಮತ್ತೆ ಮಾಡೋರು ಏನಿದ್ರು? ನಿನ್ನ ಕೈಲಾಸ ಕೊಯ್ಯೋರೆ ಸುಡುಗಾಡು ಕೊಯ್ತಾರೆ, ಸುಡುಗಾಡಕ್ಕೆ ಬೆಂಕಿ ಹಚ್ತಾರೆ, ಉರಿ ಹಚ್ತಾರೆ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯೋರೆ ಮನಮೆಚ್ಚಿ ನಡ್ಕೊಂಡರಲ್ಲದೆ. ಚರಿತ್ರವಾದ ಮನುಷ್ಯ ಸಾಯಂಗಿಲ್ಲ, ಗುಣವಂತ ಸಾಯಂಗಿಲ್ಲ, ಹಣವಂತ ಸಾಯ್ತಾನೆ. ಸತ್ತಾರ, ಗುಣವಂತ ಸಾಯುವುದಿಲ್ಲ. ಸೂರ್ಯ ಚಂದ್ರ ಇರೋ ತನಕ ಅವನು ಬದುಕ್ತಾರೆ. ಗುಣ ಬದುಕೊಡಂಗಿಲ್ಲ. ನಾವು ಇದ್ದ ಮನುಷ್ಯ, ಹಡಗಿದ್ದ ಮನುಷ್ಯ ನೀರಾಗ ಮುಳುಗಂಗಿಲ್ಲ. ಹಂಗೆ ಚರಿತ್ರೆ ಅಂತಕ್ಕಂಥ ನಾವು ಯಾರಂತಕ್ಕದ ಈ ಸಂಸಾರ ಸಮುದ್ರ ಮುಳುಗಂಗಿಲ್ಲ. ಅವ್ರು ತೇಲ್ತಾರೆ. ಈ ಧನ ಸಂಪತ್ತು ಇವೆಲ್ಲ ಕಲ್ಲದವ್ರು. ಕಲ್ಲು ತೊಗೊಂಡು ಯಾರು ಸಮುದ್ರ ದಾಟ್ಯಾರ, ಕಲ್ಲು ಮೇಲೆ ಕುಂತವ್ರು
ತಾನು ಮುಳುಗ್ತದೆ, ಕುಂತವನಿಗೆ ಮುಳುಗಿಸ್ತದ ಕಲ್ಲ. ರೊಕ್ಕ ರೂಪಾಯಿ ತಾನು ಹೋಗ್ತದೆ, ನಿನಗೂ ಒಯ್ತದ, ಕಲ್ಲದ, ಇದು ಕಲ್ಲ. ನಾವು ಕುಂತವ ತೇಲ್ತಾನೆ, ತಾನೂ ತೇಲ್ತದೆ, ನಿಮಗೂ ತೇಲಿಸ್ತದೆ. ಕಲ್ಲ ತಾನೂ ಮುಳುಗ್ತದೆ, ನಿಮಗೂ ಉಳಿಸ್ತದ. ಧನ, ಸಂಪತ್ತು, ಐಶ್ವರ್ಯ ಇದು ಕಲ್ಲದಲ್ಲಪ್ಪ. ಅದಕ್ಕೆ ಬಿಟ್ಟು ಹೋಗ್ಯಾರ ಮಹಾತ್ಮರು, ರಾಜರು ರಾಜಕೀಯ ಬಿಟ್ಟು ಹೋದರು. ಕಲ್ಲದ. ಇದನ್ನು ನಂಬದವ್ರಿಗೆ ಯಾರಿಗೆ ತೇರಿಸಿಲ್ಲ ಸಂಸಾರದಾಗ. ಅದರ ಜೊತೆಗೆ ಯಾರು ಸದಾಚಾರ ಅವ್ರು ಬದುಕಾರೆ. ರಾಜರಿರಬೇಕು, ಆಚಾರ್ಯ ಇರಬೇಕು. ಹರಿಶ್ಚಂದ್ರ ಎಲ್ಲರೂ ಹೆಂಗೆ ಅದು ನಂಬಲಿಲ್ಲ, ಆಚಾರ ನಂಬಿದರು, ಸತ್ಯವನ್ನ ನಂಬಿದರು. ಪರಂತು ನಾವು ಆಚಾರ ಬಿಡ್ತೇವೆ, ಸಂಪತ್ತು ನೋಡ್ತೇವೆ. ಆಚಾರಹೀನನ ಪುನಂತಿ ಭೇದ ದೇವ. ಆಚಾರಹೀನನಿಗೆ ಯಾವ ದೇವರೂ ಅವನಿಗೆ ಕಲ್ಯಾಣ ಮಾಡುವುದಿಲ್ಲ, ಯಾವ ಶಾಸ್ತ್ರವೂ ಅವನಿಗೆ ಕಲ್ಯಾಣ ಮಾಡೋದಿಲ್ಲ. ನಮ್ಮ ಕಲ್ಯಾಣ ಮಾಡೋಕ್ಕೆ ಅಡ್ಡಿ ಅದು ದೇವರು, ಒಂದು ದೇವರು, ಗುರು, ಶಾಸ್ತ್ರ. ಇದ್ರ ಬಿಟ್ಟು ಮತ್ತೆ ಯಾರು ಅದಾರ? ತಾಯಿ, ತಂದೆ, ಗುರು ಮೂರೇ ಅದರಲ್ಲಿ ನಮ್ಮ ಕಲ್ಯಾಣ ಮಾಡೋರು. ವೇದ, ಗುರು, ಶಾಸ್ತ್ರ ಅದಾವ ನಮಗೆ. ಇವು ಮೂರು ನಮ್ಮ ನಂಬಿದ್ರೆ ಕಲ್ಯಾಣ ಯಾರು ಮಾಡ್ತಾರೆ? ತಾಯಿ ನಂಬಲಿ, ತಂದೆನೂ ಗುರು ನಂಬಿದ ಉದ್ಧಾರ ಹಂಗಾಗ್ತೀನಿ. ನಾವು ನಂಬಕ್ಕಿದ್ದಲ್ಲ ಶಾಸ್ತ್ರ, ವೇದ, ಗುರು ಇಲ್ಲ, ದೇವರಿಲ್ಲ, ಶಾಸ್ತ್ರ ಇಲ್ಲ. ಮತ್ತು ನೀ ಯಾರೇ ನಂಬ್ತಿ? ಹೆಣ್ತಿಗೆ, ಗಂಡಗೆ, ಮಾವಗ, ಅತ್ತಿಗೆ, ಯಾರೇ ನಂಬಿದ್ದೀನಿ. ಜಗತ್ತಿನೊಳಗೆ ನೇಮದಿರಿ ಪುಣ್ಯಾತ್ಮರೇ. ನಮ್ಮನ್ನು ಉದ್ಧಾರ ಮಾಡುವುದು ಇವೆ: ಗುರು, ವೇದ, ಧರ್ಮ. ಇವು ಬಿಟ್ರಿ ಅಂದ್ರೆ ನೀವೆಂದೂ ಉದ್ಧಾರ ಆಗಲ್ಲ. ಶ್ರೀಮಂತರಾಗ್ತೀರಿ, ಸಾಯ್ತೀರಿ ಅಷ್ಟೇ. ನೀವು ಬದುಕಬೇಕು ಅಂದ್ರೆ ಇವು ಮೂರು ಹಿಡಿಬೇಕು: ವೇದ, ಗುರು, ಧರ್ಮ. ಇವು ಯಾರು ನಡೆದಾರ ಅವ್ರು ಇನ್ನೂವರೆಗೆ ಸತ್ತಿಲ್ಲ ಅಂತ ನೀವು ಕೇಳ್ತೀವಿ. ಅವ್ರ ಪುರಾಣದ, ಅವ್ರ ಇತಿಹಾಸದ. ಅಕ್ಕ ಮಾದೇವಿ ಇದ್ದಾಳೆ, ಮೀರಾ ಅದಾಳೆ, ಧರ್ಮ ಅದಾನೆ. ಅವರು ಪೂಜೆ ಮಾಡ್ತೇವೆ, ಅವ್ರ ಹೆಸರಿಡ್ತೇವೆ. ನಮ್ಮ ಮಕ್ಕಳಿಗೆ ಹೆಸರಿಡ್ತೇವೆ. ಏನು ಅನಸೂಯ, ಏನು ಅಕ್ಕ ಮಾದೇವಿ, ಏನು ಸೀತಾ. ಅವ್ರು ಸಾಹುಕಾರಿದ್ರು, ಅವರು ಶ್ರೀಮಂತರಿದ್ರು, ಅವರು ಸಾಮಾನ್ಯ ನಮ್ಮ ನಿಮ್ಮಂಗೆ. ಪರಂತು ಇಷ್ಟು ಶ್ರೀಮಂತರಾದರು ಜಗತ್ತು ಅವ್ರು ಕೊಂಡಾಡ್ತದೆ. ತಮ್ಮ ಮಕ್ಕಳಿಗೆ ಹೆಸರಿಡ್ತಾರೆ. ಮುಂಜಾನೆ ಹೆಸರು ತೆಗಿಬೇಡ್ರಿ. ಯಾಕಪ್ಪ ಮುಂಜಾನೆ ಅವ್ರ ಹೆಸರು ತೆಗಿಬೇಡ್ರಿ? ಯಾಕಪ್ಪ ಅಂತ ಜನ್ಮ, ಯಾಕಪ್ಪ ಅಂತ ಜನ್ಮ. ಮನುಷ್ಯ ಜೀವಿಸಕ್ಕೆಲ್ಲ ಬದುಕಲಿಕ್ಕೆ ಕಲಿಬೇಕು. ದನ ಜೀವಿಸ್ತವೆ, ಮನುಷ್ಯ ಬದುಕ್ತವೆ. ಆಹಾರ, ನೀರ ಮನುಷ್ಯನ ಜೀವಿಸ್ತಾವೆ. ಗುಣ ಮನುಷ್ಯನ ಬದುಕಿಸ್ತಾವೆ. ಬದುಕಕ್ಕೆ ಆಹಾರ ಬೇರೆ, ಜೀವಿಸಕ್ಕೆ ಆಹಾರ ಬೇರೆ. ಜೀವಿಸಕ್ಕೆ ಆಹಾರ ನೀರ ಬೇಕು, ಗುಣ ಬೇಕಾಗಿಲ್ಲ ಅದಕ್ಕೆ. ಹಾವನು ಜೀವಿಸ್ತದೆ, ಕತ್ತೆನೂ ಜೀವಿಸ್ಯದ, ಹಂದಿನೂ ಜೀವಿಸ್ತದೆ. ಬದುಕಿಲ್ಲ, ಅದು ಬದುಕಿಲ್ಲ. ನೀ ಏನು ಹಂದಿದ್ದಿ, ನೀ ಏನು ಕತ್ತಿದ್ದಿ, ನೀ ಏನು ಹಾವಿದ್ದಿ ಜೀವಿಸಕ್ಕೆ? ಮ್ಯಾನ್ ಅಂತ, ಮ್ಯಾನ್ ಏನು ಬೇಡ. ಮ್ಯಾನ್ ಯಾಕೆ ಮ್ಯಾನ್ ಅಂದರೆ ಮಾನಮ್ಮ ವಹತಿ ಇತಿ ಮಾನವ. ಮಾನವ ಅಂತ ಯಾರಿಗಂದಾರ? ಬರೀ ಕಣ್ಣಿ ಕಿಮ್ಮಿ ಕಾಲಿದ್ರೆ ಮನುಷ್ಯ ಅಂತ ಅವನಿಗೆ. ಮಾನಂ ಪ್ರಮಾಣಂ ವಹತಿ ಇತಿ ಮಾನವ. ಶಾಸ್ತ್ರ ಹೇಳ್ದಂಗೆ ನಡೆವನಿಗೆ ಮನುಷ್ಯ ಅಂದಾರೋ. ಮನುಷ್ಯ ಅಂತ ಬರೀ ಕಣ್ಣ ಕಿಮ್ಮಿ ಕೈ ಕಾಲ ಮಾಡೇ ಕಟ್ಟಿ ಮ್ಯಾಲಿದ್ರೆ ಮನುಷ್ಯ ಅಂದಿರ ಅವನಿಗೆ. ಮನುಷ್ಯ ಅಂತ ಯಾರಿಗಂದ್ರೆ ಗೊತ್ತ ನಿನಗೆ? ನಾ ಮನುಷ್ಯ ಇದ್ದೆ ಅಂತ. ಮನುಷ್ಯನ ಕೆಲಸ ಏನು ಮಾಡಿದೆಪ್ಪ? ದನಕ್ಕಿಂತ ನಡೆಯಕತ್ತಿದೆಯಲ್ಲ. ದನ ಒಮ್ಮೆ ತಿಂತದು ಹೊಡ್ತಿ, ಮತ್ತು ನೀವು ಎಷ್ಟು ಸಲ ತಿಂತೀವೋ ಹೊಟ್ಟೆ ತುಂಬಿದ್ರು ದನ ತಂದು ಇಡೋದು, ಹೊಲಂತದು ಬೇಕಾಟಿಡು ಹೊಲಂತದು. ನಾಯಿ ಹೊಟ್ಟೆ ತುಂಬಿದ್ರೊಳಗೆ ಒಯ್ದಿಡು. ನೀ ಅದು ನೋಡಂಗಿಲ್ಲ, ನೋಡು ಕುಚ್ಚಂತ. ನೀ ಹೊಟ್ಟೆ ತುಂಬಿದ್ರೊಳಗೆ ತಿಂತಿ, ನೀ ಮನುಷ್ಯ ಅಂತ ನಿಮಗೆ. ನೀ
ಮನುಷ್ಯ ಅಂತ ಯಾಕಂತ ಮಾನಂ ವಹತಿ ಇತಿ ಮಾನವ. ಶಾಸ್ತ್ರ ಅನುಸಾರವಾಗಿ ಯಾವ ನಡೀತಾನೆ. ಕಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ಕನ್ನ ಬಣ್ಣಿಸಬೇಡ, ಎದುರು ಹಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನೋಡ್ಕೊ ಒಂದಿಟ್ಟು ಬಿಲ್ಲಾದವ ಎಸ್ ಪಿ ಅದನ ನನ್ನ ಪಿ ಎಸ್ ಬಿಲ್ಲ ಅದಾವೆ ನನಗೆ ನೋಡ್ಕೊ ಒಂದಿಟ್ಟು ಬಿಲ್ಲ ಅದಾವೆ ಇಲ್ಲ ನನಗೆ ಕತ್ತಿದ್ದೆ ಅದ. ಕಳಬೇಡ ಬಿಲ್ಲ ಅದ, ವಿಷಯ ನೀಡೋರು ಬಿಲ್ಲ ಅದ, ಅನ್ಯರಿಗೆ ಅಸಹ್ಯ ಪಡಬೇಡ ಬಿಲ್ಲ ಅದ, ಎದುರು ಹಳಿಯಬೇಡ ಬಿಲ್ಲ ಅದ, ಕನ್ನ ಬಣ್ಣಿಸಬೇಡ ಬಿಲ್ಲ ಅದ. ಕತ್ತಿ ಮನುಷ್ಯ ಅಂತ ನನಗೆ. ಕುಂಕುಮ ಇದ್ದವರಿಗೆ ಭಾಗ್ಯವತಿ ಅಂತ, ಅದು ಇಲ್ಲ ಅಂದ್ರೆ ರಾಂಡು ಮುಂದೆ. ನಿನಗದ ಮನುಷ್ಯನ ಚಿನ್ನ ಅದ ನಿನಗೆ. ಕಳಬೇಡ ಅದ, ಕೊಲಬೇಡ ಅದ, ಹುಸಿ ನುಡಿಯಲು ಬೇಡ ಅದ, ಅನ್ಯರಿಗೆ ಅಸಹ್ಯ ಪಡಬೇಡ ಅದ, ತನ್ನ ಬಣ್ಣಿಸಬೇಡ ಅದ. ಮನುಷ್ಯ ಅಂತ ಯಾತ್ರ ಮನುಷ್ಯ. ಮನುಷ್ಯ ಅನ್ನಕ್ಕೆ ಏನು ಲಕ್ಷಣ ಅದಾವಿಲ್ಲ. ಫೌಜ್ದಾರ್ ಲಕ್ಷಣ ಅದ, PSI ಲಕ್ಷಣ ಅದ, ಲಕ್ಷಣ ಅದ. ಅದು ಇಲ್ಲಿದ್ರೆ ಯಾರು ಅಂತಾರೆ ನನಗೆ? ನಾ ಮನುಷ್ಯ ಅಂತೀನಿ. ಏನು ಮನುಷ್ಯ ಅಂತ ಯಾರಿಗೆ ಅನ್ಬೇಕು? ದನಕ್ಕೆ ಪೂಜೆ ಮಾಡ್ತಾರ್ರಿ. ಬರೋಬ್ಬರಿ ದಿನ ಹೊಲಕ್ಕೆ ಹೋಗಿ ಮನೆಗೆ ಬಂತು ಅಂತಂದ್ರೆ ದನಕ್ಕೆ ಪೂಜೆ ಮಾಡ್ತಾರೆ ಬಸವಣ್ಣಗೆ. ನಿನಗೆ ಯಾರು ಪೂಜೆ ಮಾಡ್ಬೇಕಪ್ಪ? ಯಾರು ಪೂಜೆ ಮಾಡ್ತಾರೆ? ಸತ್ತು ಒಳಗೆ ಮಾಡ್ತಾರೆ ನೋಡ್ರಿ, ರೈತ ಕಿರಿಕಿರಿ ಅಂತ. ಗಾಡಿ ಕುಂಡಿಸಿ ರೈತ ಕಿರಿಕಿರಿ ಅಂತ. ಆಚಾರಹೀನನ್ನ ಪುನಂತಿ ವೇದ ಪುನಂತಿ ದೇವ. ಆಚಾರಹೀನನಿಗೆ ದೇವರು ಶಾಸ್ತ್ರಗಳು ಯಾವ ಕೂಡ ಅವನಿಗೆ ಮಾನ ಕೊಡಂಗಿಲ್ಲ, ಸನ್ಮಾನ ಮಾಡಂಗಿಲ್ಲ. ಜಗತ್ತಿನ ಜನರು ಸ್ವಾರ್ಥಕ್ಕಾಗಿ ನನಗೆ ಇಟ್ಟು ಚಾಪಲೂಸಿ ಮಾಡ್ತಿರ್ಬೋದು, ದೇವರು ಮಾಡಂಗಿಲ್ಲ, ಮಹಾತ್ಮರು ಮಾಡಂಗಿಲ್ಲ. ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲವು. ಆಚಾರಹೀನನ್ನ ಪುನಂತಿ ದೇವ ಪುನಂತಿ ವೇದ. ಶಾಸ್ತ್ರ ಹೇಳ್ತಾರೆ. ಏನು ಬೆರಿಬಾರ್ದ್ರೆ ಡಿಸ್ಟಿಲ್ ವಾಟರ್ ಇದ್ದಂಗೆ ಇರ್ಬೇಕ್ರಿ. ಡಿಸ್ಟಿಲ್ ವಾಟರ್ ಇರ್ತದೆ ನೋಡು ಹೆಂಗದೆ, ಹಂಗೆ ಇರ್ಬೇಕ್ರಿ. ಮುಸುರಿ ನೀರಿದ್ದಂಗೆ ಇರಬಾರ್ದು. ನಾವೆಲ್ಲ ಮುಸುರಿ ನೀರಿದ್ದಂಗಿದ್ದೆ. ಮುಸುರಿ ನೀರಾಗ ಯಾರ ಕೈ ತೊಳ್ಕೊಂಡಿರಿ? ಕೈ ಸ್ವಚ್ಛ ಆಗಬೇಕು, ಸ್ವಚ್ಛ ನೀರು. ಮುಸುರಿ ನೀರಾಗ ಸ್ವಚ್ಛ ಹಂಗಿಲ್ಲ. ನಮ್ಮ ಜೀವನ ಮುಸುರಿ ನೀರಾಗೆ. ಅದರ ಏನು ಸ್ವಚ್ಛ ಮಾಡಕ್ಕೆ ಬರ್ತಾರೆ? ಅದೇ ಮೊದಲು ಮುಸುರಿ. ಅದಕ್ಕೆ ಮಹಾತ್ಮರು ನಮಗೆ ಮ್ಯಾಲಿಂದ ಮೇಲೆ ಹೇಳ್ತಾರೆ, ಕ್ಯಾರೆಕ್ಟರ್ ಮಸ್ಟ್ ಕ್ಲೀನ್ ಬ್ರೈಟ್. ಚರಿತ್ರೆ ಚಲೋ ಇರಬೇಕು. ಮನುಷ್ಯನ ಚರಿತ್ರೆ ಚಲೋ ಇಲ್ಲ ಅಂತ ಕೇಳಿದರೆ ಮನುಷ್ಯ ಅವರಿಗೆ ಆತ್ಮ ಪರಮಾತ್ಮ ಒಪ್ಪುವುದಿಲ್ಲ. ಅಷ್ಟು ಶುದ್ಧಿ ಹೆಂಗಿರಕ್ಕೆ ಬರ್ತದೆ? ಹೌದು, ಅದು ಗೊತ್ತದೆ, ಎಲ್ಲರಿಗೆ ಇರಕ್ಕೆ ಬರಂಗಿಲ್ಲ. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಭೇದ. ಸಣ್ಣ ಮಾತಂಗೆ ಬಸವಣ್ಣ ಹೇಳೋದು. ನಿನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಾಳು ಮಾಡಕ್ಕೆ ಹೋಗಬೇಡ. ಇದು ಮೊದಲನೇ ಮಾತು. ಇಷ್ಟೇ. ನಮ್ಮ ಸಲುವಾಗಿ ನಾವು ಮಾಡ್ತೇವೆ. ಅವ್ರನ್ನ ಹಾಳು ಮಾಡಿ ನಾ ಚಲೋ ಆಗ್ಬೇಕು ಅನ್ನೋದು ಇರಬಾರ್ದು. ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದೆ. ಗೊತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತದ. ಪರಂತು ನಮ್ಮ ಆಶೆ, ಆಮಿಷೆ, ಆಕಾಂಕ್ಷೆಗಳು, ನಮ್ಮ ದೊಡ್ಡಸ್ತನಿಕೆ, ನಮ್ಮ ಅಹಂಕಾರ, ನಮ್ಮ ಲೋಭ, ನಮ್ಮ ಕಾಮ ನಮ್ಮನ್ನು ತಿಳಿದು ರಾಕ್ಷಸರನ್ನಾಗಿ ಮಾಡ್ತಾವೆ. ಅಪರಾಧ ಮಾಡಲಿಕ್ಕೆ ಹಸ್ತಾವ. ಅಪರಾಧ ಜನರಿಗೆ ಮುಚ್ಚಿ ಮಾಡಬಹುದು, ದೇವರಿಗೆ ಮುಚ್ಚಿ ಮಾಡಕ್ಕೆ ಬರಂಗಿಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ.
ಮನದೊಳಗೆ ಪರಮಾತ್ಮ ನೆಲೆ ಮಾಡಿಕೊಂಡಿವನು. ಪರಮಾತ್ಮ ಅಲ್ಲೇ ಅದನ್ನಲ್ಲ. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ. ಬೀಳಲಾರದೆ ಯಾರೂ ನಡೆಯಕ್ಕೆ ಕಲ್ತಿಲ್ಲ, ತಪ್ಪಲಾರದೆ ಯಾರೂ ಮಾತಾಡಕ್ಕೆ ಕಲ್ತಿಲ್ಲ. ಕಲ್ತಾರ ಎಬಡ ತಪ್ಪಡ ಮಾತಾಡಿ ಚಲೋ ಮಾತಾಡಕತ್ತೇವೆ, ಬಿದ್ದೇ ನಡೆಯಕತ್ತೇವೆ. ಜಗತ್ತಿನೊಳಗೆ ನಾವು ತಪ್ಪುವುದು ಸ್ವಭಾವ ಅದ. ತಪ್ಪುವುದು ಮನುಷ್ಯನ ಸ್ವಾಭಾವಿಕ, ಜೀವನ ಸ್ವಾಭಾವಿಕ. ಪರದು ತಿದ್ದುವುದು ಮನುಷ್ಯನ ಕರ್ತವ್ಯ. ತಿದ್ದುವುದು ಕರ್ತವ್ಯ. ತಪ್ಪು ಬರಲಾರದೆ ಯಾರೂ ಚಲೋ ಬರೆಯಕ್ಕೆ ಕಲ್ತಿಲ್ಲ, ತಪ್ಪು ಬರಬಾರ್ದು ಚಲೋ ಬರೆಯಕ್ಕೆ ಕಲ್ತಿದ್ದೀವಿ, ಬಿದ್ದೇ ನಡೆಯಕ್ಕೆ ಕಲ್ತಿದ್ದೀವಿ. ಅದು ಬೀಳುವುದು ತಪ್ಪು ಬರೆಯೋದು ಸ್ವಭಾವ ಅದ. ತಿದ್ದುದು ಮನುಷ್ಯ ಅಂತ. ತಪ್ಪು ಮಾಡಾರ್ದವ ಯಾವನೂ ಅದ ಇಲ್ಲ, ಇಲ್ಲ ತಪ್ಪು ಎಲ್ಲರೂ ತಪ್ಪು ಮಾಡಿದವ್ರು, ಋಷಿ ಮುನಿ ಸತ್ತರು ಎಲ್ಲರೂ ತಪ್ಪು ಮಾಡಿದವ್ರೇ ಅದ. ತಪ್ಪು ಮಾಡ್ಲಾರ ಭೂಮಿಯಾಗ ಇರಕ್ಕೆ ಬರ, ತಪ್ಪು ಮಾಡಿರ್ತಾರೆ. ತಿದ್ದುಕೋಣವ ಶಾಣ್ಯ, ತಿದ್ದವ ಸಜ್ಜನ, ತಿದ್ದುಕೋಣವ ಮಹಾತ್ಮ. ಅದನ್ನೇ ಪುನಃ ಪುನಃ ಮಾಡಕತ್ತಿ ಅಂತಂದ್ರೆ ಹಾಳಾದ ಫೋನೋಗ್ರಾಫ್ ಇದ್ದಂಗೆ. ಹಳ್ಳಿ ಒಳ್ಳೆ ಅದೇ ಅಂತ ನೋಡ್ರಿ, ಕಟ್ಟಿತಂದ್ರೆ ಅದೇ ಪೈನಿ 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 ಮಾಡ್ತಿರ್ತಾರೆ, ಎತ್ತಿ ಒಗಿತಾನೆ ಕಡೆ. ಹಂಗೆ ನನಗೂ ಯಮರಾಜ್ ಎತ್ತಿ ಒಗಿತಾನೆ ಕಡೆ. ಮಾಡುತ್ತಪ್ಪ ಹೊಳ್ಳಿ, ಮಾಡುತ್ತಪ್ಪ ಹೊಳ್ಳಿ, ಮಾಡುತ್ತಪ್ಪ ಹೊಳ್ಳಿ ಅಂದ್ರೆ ದೇವರು ಕ್ಷಮ ಮಾಡಂಗಿಲ್ಲ, ಮನುಷ್ಯರೇ ಮಾಡಂಗಿಲ್ಲ, ದೇವರು ಕ್ಷಮ ಮಾಡಂಗಿಲ್ಲ. ಅದಕ್ಕೆ ಮಹಾನುಭಾವರು ನಮ್ಗೆ ಮ್ಯಾಲಿಂದ ಮ್ಯಾಲೆ ಏನಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ ಮಹಾನ್ ಆಗಬೇಕಾಗಿತ್ತು ಅಂದ್ರೆ, ನರೋತ್ತಮ ಆಗಬೇಕಾಗಿತ್ತಂದ್ರೆ, ಮನುಷ್ಯ ಮಹಾದೇವ ಆಗಬೇಕಾಗಿತ್ತಂದ್ರೆ ಒಂದೇ ಒಂದು ಉಪಾಯ ಅಂದರೆ ಏನು, ಭಾಳ ಏನೂ ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಏನೂ ಬೇಕಾಗಿಲ್ಲ. ಜನ ಇಲ್ಲ, ಧನ ಇಲ್ಲ, ಮಾನ ಇಲ್ಲ, ಸಮ್ಮಾನ, ಇವೇನು ಜರುರತ್ತಿಲ್ಲ. ದೊಡ್ಡವ್ರು ಹಾಕಿ ಇವೇನು ಜರುರತನೇ ಇಲ್ಲರಿ, ಇವೇನು ಜರುರತಿಲ್ಲ. ಇವೆಲ್ಲ ಬಿಟ್ಟವರು ದೊಡ್ಡವರಾಗ್ಯಾರ ಅಂತ ನೀವು ಕೇಳಿರಲಿಲ್ಲ. ಎಲ್ಲ ಬಿಟ್ಟವರು ದೊಡ್ಡವರಾಗ್ಯಾರ, ಹಿಡ್ಕೊಂಡು ದೊಡ್ಡವರಾಗ್ಯಾರ. ಗುಣವೇ ಭೂಷಣವಲ್ಲದೆ ಮಣಿಹೇ ಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಹಣ ದೊಡ್ಡದು ಮಾಡಂಗಿಲ್ಲ, ಗುಣ ದೊಡ್ಡದು ಮಾಡ್ತದೆ. ಗುಣ ಸಂಪಾದನೆ ಮಾಡ್ರಿ. ನಾವು ಹಣ ಸಂಪಾದನೆ ಮಾಡ್ತೀವಿ. ಹಣ ಸಂಪಾದನೆ ಮಾಡಿದವ್ರು ಯಾರು ದೊಡ್ಡವರಾಗಿಲ್ಲ. ಒಬ್ರಿಗಿಂತ ಮೇಲೆ ಒಬ್ರು ಬರ್ತಾರೆ. ಗುಣ ಮನುಷ್ಯನ ಸದಾ ಅವನಿಗೆ ಮ್ಯಾಲೆ ಕುಂಡಿಸ್ತದೆ, ಕೆಳಗೆ ಬೀಳ್ಬಿಡಂಗಿಲ್ಲ. ಅವನಿಗೆ ಹಣ ಕೆಳಗೆ ತರ್ತದೆ, ಮ್ಯಾಲೆ ಒಯ್ತದೆ, ಕೆಳಗೆ ತರ್ತದೆ, ಮ್ಯಾಲೆ ಒಯ್ತದೆ. ಗುಣ ಇಲ್ಲ. ಸ್ವರಾಜ್ಯ ಸಿಂಹಾನ ಸೌಲಭ್ಯ ದೀಕ್ಷೆ. ಅದಕ್ಕೆ ಮಹಾತ್ಮರು ನಮ್ಮ ಮ್ಯಾಲಿನ ಮೇಲೆ ಎಚ್ಚರ ಮಾಡ್ತಾರೆ. ಏನಪ್ಪ ಅಂತ ಕೇಳಿದ್ರೆ, ನೀನು ಒಳ್ಳೆಯವನ. ಗುಣ ಹೆಂಗೆ ಬರ್ತಾವ್ರಿ ಸ್ವಾಮಿ? ಹಣ ಹೆಂಗೆ ಬರ್ತವೆ? ವ್ಯಾಪಾರ ಮಾಡಿದ್ರೆ ಬರ್ತವೆ, ವ್ಯಾಪಾರ ಮಾಡಿದ್ರೆ ಬರ್ತವೆ, ದುಡಿದ್ರೆ ಬರ್ತವೆ. ಮತ್ತೆ ಹಣ ಹಂಗೆ ಬರ್ತದೆ. ಗುಣ ಹೆಂಗೆ ಬರ್ತಾವ್ರಿ? ಹಣ ದುಡಿದ್ರೆ, ಕಾತನ ಮಾಡಿದ್ರೆ, ನೌಕರಿ ಮಾಡಿದ್ರೆ ಬರ್ತದೆ. ಗುಣ ಹೆಂಗೆ ಬರ್ತಾವ್ರಿ? ಇದೊಂದು ಸಮಸ್ಯೆ. ಹಣ ಗಳಿಸೋ ಉಪಾಯ ನಮಗೆ ಗೊತ್ತವೆ ಅಲ್ಲ, ಗುಣ ಗಳಿಸೋದು ಗೊತ್ತಿಲ್ಲ. ಹಣ ಗಳಿಸೋದು ಉಪಾಯ ಗೊತ್ತದ, ವ್ಯಾಪಾರದ, ನೌಕರಿ ಅದ, ದಂಧ, ಏನೇನೋ ಕಳ್ತಾನ ಅದ, ಸ್ಫೋತಾನದ. ಪರಂತು ಗುಣ ಗಳಿಸೋದು, ಗುಣ ಹೆಂಗೆ ಗಳಿಸ್ತೀರಿ? ಗುಣ ಗಳಿಸೋಕೆ ಒಂದೇ ಆದ್ರಿ, ಆಚಾರ. ಶರಣ ಹೇಳಿದಲ್ಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ಅಂದರೆ ಸುಖ, ಆಚಾರದಿಂದ ಸುಖ, ಅನಾಚಾರದಿಂದ ದುಃಖ. ಅದಕ್ಕೆ ಮಹಾನುಭಾವರು ಮನುಷ್ಯ ಇದ್ದಪ್ಪ ಅಂದ್ರೆ ಆಚಾರದಿಂದ ನಡೀಲಿಕ್ಕೆ ಇರಲಿಕ್ಕೆ ಪ್ರಯತ್ನ ನೀ ಮಾಡು. ಆಚಾರ ಬಿಟ್ಟು ಅಂತ ಕೇಳಿದ್ರೆ ನಿನಗೇನಾಗಿಲ್ಲ. ಆಚಾರ ಮಾಡಿದ್ರೆ ಏನಾಗ್ತದ್ರಿ? ಎಲ್ಲ ಹಿಂಗೆ ಹೇಳ್ತೀರಿ. ಆಚಾರ ಮಾಡಿದ್ರೆ ಏನಾಗೋದು ಮನುಷ್ಯನಿಗೆ? ಆಚಾರ ಮಾಡಿದ್ರೆ ಏನಾಗ್ತದೆ ಭಾಳ ಚಂದ ಹೇಳ್ಯಾರ ನೋಡಿ, ಕೇಳ್ರಿ, ಹೇಳ್ತಾರೆ. ಆಚಾರ ಲಭತೆ ಆಯು, ಆಚಾರಾತ್ ಸ್ಥಿತಂ ಪ್ರಜಾ, ಆಚಾರಾತ್ ಧನಮಕ್ಷಯಂ, ಆಚಾರೋ ಹಂತಿ ಅಲಕ್ಷಣಂ. ಇಟ್ಟು 4 ಸಿಗ್ತಾವೆ ನೋಡಿ. ಆಚಾರ ಮಾಡಿ ಏನಾಗ್ತದೆ? ಆಯು. ಆಚಾರಾತ್ ಲಭತೆ ಆಯು.
ಯಾರು ಆಚಾರವಂತರಿರ್ತಾರೆ ಅವ್ರಿಗೆ ಆಯುಷ್ಯ ಹೆಚ್ಚಾಗ್ತದೆ. ಆಚಾರ ಅಂದರೆ ಏನು? ತಿನ್ನಬೇಕಂದ್ರೆ ತಿನ್ನಬೇಕು, ಕುಡಿಬೇಕಂದ್ರೆ ಕುಡಿಬೇಕು, ಆಡ್ಬೇಕಂದ್ರೆ ಆಡಬೇಕು, ಮಾಡ್ಬೇಕಂದ್ರೆ ಮಾಡಬೇಕು. ಇದೇ ಆಚಾರ. ಕೊಳಬೇಡ, ಕೊಲಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಹಡಿಯಲು ಬೇಡ. ಇದೇ ಅಂತರಂಗ ಶುದ್ಧ, ಇದೇ ಬಹಿರಂಗ ಶುದ್ಧ. ಆಚಾರ ಅಂದ್ರೆ ಏನು ಸ್ವಾಮಿ? ಯಾವ ಗಿಡದ ನೆಲ್ಲಿಕಾಯಿ ರೀ? ಯಾರಿಗೆ ಗೊತ್ತಿಲ್ಲರಿ? ಗೊತ್ತಿಲ್ಲ. ನಿಮಗೆ ಯಾವುದು ಬ್ಯಾಡ್ ಆಗ್ಯದ ಅದು ಮಂದಿಗೆ ಮಾಡಬೇಡ್ರಿ. ಇದೇ ಆಚಾರ. ನಿಮಗೆ ಬೈದ್ರೆ ಚಲೋ ಕಾಣ್ತದೆ, ಒಂದು ಮಂದಿಗೆ ಬೈಬೇಡ. ಇದೇ ಆಚಾರ. ಮಂದಿ ನಿಂದು ಕದ್ರೆ ಚಲೋ ಕಾಣ್ತದೆ, ಇಲ್ಲ ನಿಂದು ಮಂದಿ ಕದಿಬೇಡ. ಮಂದಿ ನಿಂಗೆ ಸುಳ್ಳು ಹೇಳಿದ್ರೆ ಚಲೋ ಕಾಣ್ತದೆ, ನೀನು ಸುಳ್ಳು ಹೇಳಬೇಡ. ಈ ಯಾರಿಗೆ ಗೊತ್ತಿಲ್ಲ ಇದು? ಎಲ್ಲರಿಗೂ ಗೊತ್ತದ. ತೊಳಬೇಡ, ಯಾರಿಗೆ ಗೊತ್ತಿಲ್ಲ. ಕೊಲ್ಲಬೇಡ, ಯಾರಿಗೆ ಗೊತ್ತಿಲ್ಲ. ಹುಷಿ ನುಡಿಯಲು ಬೇಡ, ಯಾರಿಗೆ ಗೊತ್ತಿಲ್ಲ. ತನ್ನ ಬಣ್ಣಿಸಬೇಡ, ಯಾರಿಗೆ ಗೊತ್ತಿಲ್ಲ. ಎದುರು ಹೊಳೆಯಲು ಬೇಡ, ಯಾರಿಗೆ ಗೊತ್ತಿಲ್ಲ. ಆಚಾರ ಅಂದ್ರೆ ಏನು? ಯಾವ ಗಿಡದ ಹಣ್ಣು ಅಲ್ಲದು, ಹಿಮಾಲಯ ಪರ್ವತ ಅಲ್ಲದು. ನಿಮ್ಮ ಮನೆಯ ಗಿಡ ಆದ ಮನೆಯ ಗಿಡ ಯಾರಿಗೆ ಗೊತ್ತಿಲ್ಲ. ಕಳಬೇಡ ಗೊತ್ತಿಲ್ಲ, ಕೊಲಬೇಡ ಗೊತ್ತಿಲ್ಲ, ಹುಷಿ ನುಡಿಯಲು ಬೇಡ ಗೊತ್ತಿಲ್ಲ, ತನ್ನ ಬಣ್ಣಿಸಬೇಡ ಗೊತ್ತಿಲ್ಲ. ಇದೇ ಆಚಾರ. ಆಚಾರ ಅಂದ್ರೆ ಏನು? ಭಾಳ 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 ದೊಡ್ಡ ಮಾತು ಹೇಳ್ತಾರೆ. ದೊಡ್ಡ ಮಾತು ಎಪ್ಪ ಸಣ್ಣ ಮಾತದ. ಇಟ್ಟು ಸರಳ ಆಚಾರದ ಸರಳ ಜಗತ್ತಿನಾಗ ಯಾವುದೂ ಇಲ್ಲ. ಸಸಾರ ಸರಳ ಆಚಾರ. ನಿನಗೆ ಯಾವುದು ಬೇಡಂತೆ ಇದು ಇನ್ನೊಬ್ಬರ ಜೊತೆ ಮಾಡಲಾರದು, ಇದು ಆಚಾರ. ನಿನಗೆ ಬೇಡ ಅಂತೀಯಲ್ಲ, ನಿಮ್ಮ ಮನೆ ಕಳ್ತನ ಮಾಡಿದ್ರೆ ನಡೀತದ? ನಿನ್ನ ಕಿಶಾ ಕಳ್ತನ ಮಾಡಿದ್ರೆ ನಡೀತದ? ನಡೆಯಂಗಿಲ್ಲಲ್ಲ. ಇದು ಮಂದಿ ನೀವು ಮಾಡಬೇಡ. ಇದೇ ಆಚಾರ. ಆಚಾರ ಅಂದ್ರೆ ಏನು? ಭಾಳ ಆಚಾರವಂತರಾಗ್ಯಾರ. ಇವು ಚಚ್ಕೊಂಡಿದ್ದ ಕೊಳ್ಳ ಲಿಂಗ ಹಾಕೊಂಡ್ರೆ ಆಚಾರ? ಬಸವಣ್ಣ ಹಂಗೆ ಹೇಳ. ಬಸವಣ್ಣ ಹೇಳ್ತಾನೆ ಕಳಬೇಡ, ಇದು ಆಚಾರ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಿನಗೆ ಯಾವುದು ಬ್ಯಾಡ್ ಅಂತಿ ಅದು ಮಂದಿ ಮಾಡಬೇಡ. ಇದೇ ಆಚಾರ. ಕಳಬೇಡ, ಅದು ದುಃಖ ಆಗ್ತದೆ ಅವ್ರಿಗೆ. ನಿನಗೆ ಮಾಡಿದ್ರೆ ದುಃಖ ಆಗ್ತದಲ್ಲ. ಕಳ್ತನ ಮಾಡಬೇಡ. ಕಳ್ತನ ಅಂದ್ರೆ ತನ್ನ ಅಲ್ಲದ್ದನ್ನ ಇನ್ನೊಬ್ರು ಅಪಹಾರ ಮಾಡೋದು ಕಳ್ತನ. ರೊಕ್ಕ ಅಲ್ಲ, ಗುಣ. ಅನಂತ ಗುಣ ಇಲ್ಲ. ಅವ್ರನ್ನ ಬರೀ ನೋಡಿ ಪುಗಟೆ ಮನೆಯಾಗ ಡ್ರೆಸ್ ಇಲ್ಲ, ಬಾಡಿಗೆ ತಂದು ಹಾಕೋತಾವ ನೋಡ್ರಿ, ಇದು ಕಳ್ತಾನೆ. ಲಗ್ನ ಎಲ್ಲ ಹೋಗ್ತಾರೆ, ಬಾಡಿಗೆ ತಂದು ಹಾಕೊಂಡು ಹೋಗ್ತಾರೆ. ಬಾಡಿಗೆ ಸೇರಿ ಬಾಡಿಗೆ ಹಾಕೊಂಡು ಹೋಗೋದು, ಇದು ಕಳ್ತಾನೆ. ತನ್ನ ಅಲ್ಲದನ್ನ ಇನ್ನೊಬ್ರು ತಗೊಂಡು ಮಾಡೋದು ಕಳ್ತಾನ ಅಂತಾರ್ರಿ. ಅದು ಬಾಡಿಗೆ ತೋರಿ, ಹೆಂಗರ ತೋರಿ, ಅದು ಮಾಡಬಾರ್ದು ಅಂತ ನಾವು ಪರಮಾತ್ಮ. ಶರಣರು ಹೆಂಗಿದ್ರು, ಕಾಯಕದಲ್ಲಿ ಹೆಂಗಿದ್ರು, ಅವರು ಇದ್ದದ್ದೇ ಹೇಳಿದರೆ. ಕುಂಬಾರ ಆಗಿದ್ರು, ಮಡಿವಾಳ ಆಗಿದ್ರು, ಮಾಚೆ ಆಗಿದ್ರು. ಅವ್ರು ಏನು ಬಿಟ್ರೆ ಪೂಜೆ ಮಾಡಕತ್ತೇವ್ರಿ, ಅವ್ರು ಪೂಜೆ ಮಾಡ್ತೇವೆ. ಮಡಿವಾಳ ಮಾಚಯ್ಯ, ಕುಂಬಾರ ಗುಂಡಯ್ಯ, ಎಷ್ಟು ಸ್ವಚ್ಛ ಇದ್ರಿ ಅವರು. ಏನು ಮಾಚಿದ್ರೆ ಕಳ್ತಾನಂದ್ರೆ ಏನು? ತನ್ನದನ್ನ ಸತ್ಯ ಕಾರ್ಯ ಮಾಡಬೇಕು, ಸತ್ಯ ವಚನ ಮಾತಾಡಬೇಕು, ಸದ್ ಬುದ್ಧಿ ಇರಬೇಕು, ಸದಾಚಾರ ಇರಬೇಕು, ಡಂಬಾಚಾರ ಇರಬಾರ್ದು. ಅದಕ್ಕೆ ಮಹಾನುಭಾವರು ನಮಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ, ಅಪ್ಪ ಸದಾಚಾರಿ ಅಂದ್ರೆ ಏನು? ಹ್ಯಾಂಗಿದ್ದೆ ಹ್ಯಾಂಗಿರು, ಅರಿಬಿ ಅದ ಹಂಗೆ ಇರು. ಬಾಡಿಗೆ ಅರಿವಿ ಕೊಟ್ರೆ ಏನು ಬರೋಲ್ಲ, ನನಗೆ ಬಾಡಿಗೆ ತಗೊಂಡು ಹೋಗ. ನಾವೆಲ್ಲ ಬಾಡಿಗೆ ಕಂಪ್ನಿ ಇದ್ದೇವೆ, ಸ್ವಂತ ಇಲ್ಲ ನಮ್ಮಂತೆ. ಅಲ್ಲದ್ದನ್ನು ತೋರಿಸೋದು, ಇಲ್ಲದ್ದನ್ನು ಹೇಳೋದು, ಇವೆಲ್ಲ ಬಾಡಿಗೆ ಕಂಪ್ನಿ ಅದಾವ. ಬಾಡಿಗೆ ಮಂದಿ ಎಷ್ಟು ಜನ ಇರ್ತಾನಮ್ಮ? ಒದ್ದು ಹೊರಗೆ ಹಾಕ್ತಾರೆ ಒಂದು ದಿವಸ. ಮನುಷ್ಯ ಸಚ್ಚರಿತನಾಗಬೇಕು, ಗಳಿಸ್ಬೇಕು. ಬಾಡಿಗೆ ಇರೋ ಕಲಿಬಾರದು ಯಾವಾಗಲೂ ಕೂಡ. ಇಂದಿಲ್ಲ ನಾಳೆ ಹೊರಗೆ ಹಾಕ್ತಾರೆ. ಹಾಗೆ ನಾವು ಸದ್ಗುಣಗಳ ಆರೋಪ ಮಾಡೋ ಗಳಿಸ್ಬೇಕು. ಸುಳ್ಳು ಮಸ್ಟ್ ಅರ್ನಿಟ್ ಅಂತ ಅದನ್ನು ಗಳಿಸ್ಬೇಕು ನೀವು. ಅದನ್ನು ಬಿಟ್ಟು ಏನಪ್ಪ ಅಂದ್ರೆ ನಕಲಿ ಮಾಡ್ಕೊಂಡು ಎಷ್ಟು ದಿನ ಶ್ರೀಮಂತಿಕೆ, ಎಷ್ಟು ದಿನ ರೂಪ, ಎಷ್ಟು ದಿನ ಸ್ನೋ ಪೌಡ್ರ್ ಸೌಂದರ್ಯ ಎಷ್ಟೊತ್ತು ಇರ್ತದೆ ರೀ. ನಕಲಿ ಆಭರಣ ಎಷ್ಟೊತ್ತು ಶ್ರೀಮಂತಿ ಕೊಡ್ತಾವೆ ರೀ. ಅವು ಕೊಡಂಗಿಲ್ಲ. ಅದಕ್ಕೆ ಮಹಾತ್ಮರಂತಾರೆ ಸಚ್ಚರಿತ್ರವಾನ, ಮನುಷ್ಯ ಚರಿತ್ರವಾನಾಗಿರ್ಬೇಕು. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ನಮ್ಮ ಮಹಾತ್ಮರು, ಹಿಂದಿನವರು, ಋಷಿಗಳು, ಮುನಿಗಳು ಏನಪ್ಪ ಅಂತ ಕೇಳಿದರೆ ಎಲ್ಲವನ್ನು ತ್ಯಾಗ ಮಾಡಿ ಕಲಿಸ ಏತದ್ದೇಶ ಪ್ರಸುಪ್ತೇಶ
ಸಖಾ ಅಗ್ರಜನ್ಮ ಸ್ವಸ್ವಂ ಚರಿತ್ರಂ ಶಿಕ್ಷೇನ ಪೃಥಿವ್ಯಾಂ ಸರ್ವಮಾನವ. ರಾಜ ಬಿಟ್ಟು ಕಲಿಸೋರು, ಗಂಡನ ಬಿಟ್ಟು ಕಲಿಸೋರು, ಹೆಂಡತಿ ಬಿಟ್ಟು ಕಲಿಸೋರು, ಚರಿತ್ರೆ ಪುರುಷ. ತಮ್ಮ ಸಚ್ಚರಿತ್ರಕ್ಕೆ ಹೆಂಡತಿ ಬಿಟ್ರಲ್ಲ, ಗಂಡನ ಬಿಟ್ರಲ್ಲ, ರಾಜ್ಯ ಬಿಟ್ರಲ್ಲ. ಚರಿತ್ರಕ್ಕೆ ರಾಜ್ಯ ಸಲುವಾಗಿ ಚರಿತ್ರೆ ಹಾಳು ಮಾಡ್ಕೊಳ್ಳಿಲ್ಲ, ಹೆಣ್ಣಿನ ಸಲುವಾಗಿ ಚರಿತ್ರೆ ಹಾಳು ಮಾಡ್ಕೊಳ್ಳಿಲ್ಲ, ಗಂಡಿನ ಸಲುವಾಗಿ ಚರಿತ್ರೆ ಹಾಳು ಮಾಡ್ಬೇಕಿಲ್ಲ, ದುಡ್ಡಿನ ಸಲುವಾಗಿ ತಮ್ಮ ಚರಿತ್ರೆ ಹಾಳು ಮಾಡ್ಕೊಂಡ್ರೆ ಹೋಗಲಿ, ಮತ್ತೆ ಜನ್ಮ ಬರ್ತಾವೆ, ಮತ್ತೆ ಗಳಿಸ್ಬೋದು. ಒಮ್ಮೆ ಚರಿತ್ರೆ ಹೋಯ್ತಂದ್ರೆ ಎಲ್ತಕ್ಕ ರಾವಣ ಬೇಯಿಸ್ಕೋಬೇಕ್ರಿ, ಎಲ್ತಕ್ಕ ಬೇಯಿಸ್ಕೋಬೇಕ್ರಿ? ಎಂದ ಸಪ್ತಯುಗದಾಗ ಹೋಗ್ಯಾನ, ಸಾವಿರಾರು ವರ್ಷಗಳಿಂದ ಹೋಗ್ಯಾನ, ಇನ್ನೂ ಬೈತೇವಿ, ಹೆಸರಿಡಂಗಿಲ್ಲ ಅವನಿಗೆ, ದುಶ್ಚರಿತ್ರವಾನ್ ಅಂತೇವಿ. ಅವನಂತ ಶ್ರೀಮಂತ ಶೂರ ಜಗತ್ತಿನೊಳಗೆ ಯಾರೂ ಇಲ್ಲ. ಆದರೆ ರಾವಣ ಅಂತ ಯಾರು ಹೆಸರು ಇಡಂಗಿಲ್ಲ. ಚರಿತ್ರಹೀನ, ಚರಿತ್ರೆ. ಅವನಂತ ಶ್ರೀಮಂತ ಯಾರಿಲ್ಲ, ಅವನಂತ ಶೂರತ್ ಯಾರಿಲ್ಲ, ಅವನಂತ ತಪಸ್ವಿ ಯಾರಿಲ್ಲ. ಪರಂತು ದುಶ್ಚರಿತ್ರ, ಅವನನ್ನು ಯಾರು ಹೆಸರಿಡಂಗಿಲ್ಲ, ಯಾರೂ ನೆನೆಸಂಗಿಲ್ಲ. ರಾಮ ಊರಿಲ್ಲ, ರಾಜ್ಯ ಇಲ್ಲ, ಅಡವ್ಯಾಗಿದ್ದ. ಮಕ್ಕಳಿಗೆ ಹೆಸರಿಡುತ್ತೇವೆ ಶ್ರೀರಾಮಚಂದ್ರ, ರಾಮಚಂದ್ರ ಮಹಾರಾಜಕ್ಕೆ ಜಯ ಅಂತ. ಯಾಕೆ? ಐಶ್ವರ್ಯ ಇತ್ತು, ಹೆಂಡತಿ ಒತ್ತಟ್ಟಿ, ಮಕ್ಕಳು ಒತ್ತಟ್ಟಿ, ತಾವು ಒತ್ತಟ್ಟಿ, ಎಲ್ಲರೂ ಬಿಟ್ಟು ಹೋದ್ರು. ಕರೆ ಅಡಿಯೊಳಗೆ ಒಬ್ಬನೇ ಕೂತ, ಕಣ್ಣು ಮುಚ್ಚ. ದೇವತೆಗಳು ಬಂದು ನಿಂತರು, ಏನು ಬೇಡ್ತಿ ಕೇಳು ಅಂದರು. ಅಪ್ಪ ಹೋದ, ಅವು ಹೋದರು, ಅಣ್ಣ ಹೋದರು, ತಮ್ಮ ಹೋದರು, ಹೆಂಡತಿ ಹೋದ್ರು, ಮಕ್ಕಳು ಹೋದ್ರು, ಎಲ್ಲರೂ ಹೋದ್ರು. ನನಗೆ ಚಿಂತೆ ಇಲ್ಲ. ಹೇ ಭಗವಂತ, ನನ್ನ ಚರಿತ್ರೆ ನನ್ನ ಕೈ ಬಿಟ್ಟು ಹೋಗಬಾರ್ದು ಕಡಿತಾಗ. ಆ ಚರಿತ್ರೆ ಅವನಿಗೆ ರಾಜ್ಯ ಕೊಡ್ತು, ಹೆಂಡತಿ ಕೊಡ್ತು, ಮಕ್ಕಳು ಕೊಡ್ತು, ಎಲ್ಲನೂ ಬಂದು. ರಾವಣ ಚರಿತ್ರೆ ಬಿಟ್ಟ, ರಾಜ್ಯ ಹೋಯ್ತು, ಹೆಂಡತಿ ಹೋಯ್ತು, ಮಕ್ಕಳು ಹೋಯ್ತು, ಎಲ್ಲರೂ ಆದರು. ಯಾರು ಅವನ ಹೆಸರಿಡಂಗಿಲ್ಲ ಪುಣ್ಯಾತ್ಮರೇ. ಚರಿತ್ರೆ ಮನುಷ್ಯನಿಗೆ ಸಾಯಿಗೊಡಂಗಿಲ್ಲ, ಜೀವಂತ ಇರ್ತದೆ. ಚರಿತ್ರವಂತರು ಧರ್ಮ ಸತ್ತಿಲ್ಲ, ಚರಿತ್ರವಂತರು ರಾಮ ಸತ್ತಿಲ್ಲ, ಚರಿತ್ರವಂತರು ಮಹಾತ್ಮರು ಸತ್ತಿಲ್ಲ, ಅವರು ಸಾಯಂಗಿಲ್ಲ. ಅದಕ್ಕೆ ಮನುಷ್ಯನಿಗೆ ಅಗ್ಗಳಿಕೆ ಯಾವುದು? ಅಗ್ಗಳಿಕೆ ಅಂದ್ರೆ ಹೆಚ್ಚಿನ ಗಳಿಕೆ, ಹೆಚ್ಚಿನ ಲಾಭ ಯಾವುದು? ಚರಿತ್ರೆ. ಅದನ್ನು ಹೆಂಗೆ ಗಳಿಸಬೇಕು? ರೊಕ್ಕ ಕೊಟ್ಟು, ಸಂಸಾರ ಕೊಟ್ಟು, ಕಡೆಗೆ ತನ್ನ ಜೀವ ಕೊಟ್ಟು ಗಳಿಸ್ಬೇಕು. ಅದನ್ನು ಹೆಣ್ಣೇನು ದೊಡ್ಡಿಟ್ಟು, ಮಣ್ಣೇನು ದೊಡ್ಡಿತ್ತು. ಹೆಣ್ಣೇನು ದೊಡ್ಡದು, ಗಂಡೇನು ದೊಡ್ಡದು, ರೊಕ್ಕ ಏನು ದೊಡ್ಡದು, ರೂಪಾಯಿ ಏನು ದೊಡ್ಡದು, ಅಧಿಕಾರ ದೊಡ್ಡದು. ಹೌದು, ನಾವು ನಮ್ಮ ಗುಣಕ್ಕಾಗಿ, ಹಣಕ್ಕಾಗಿ ಗುಣ ಕಳ್ಕೊತೇವೆ, ಹೆಂಡ್ರಿಗಾಗಿ ಗುಣ ಕಳ್ಕೊತೇವೆ, ಮಣ್ಣಿಗಾಗಿ ಗುಣ ಕಳ್ಕೊತೇವೆ. ಗುಣಕ್ಕಾಗಿ ಹೆಣ್ಣು ಬಿಟ್ಟಿಲ್ಲ, ಗುಣಕ್ಕಾಗಿ ಮಣ್ಣು ಬಿಟ್ಟಿಲ್ಲ, ಗುಣಕ್ಕಾಗಿ ದೊಡ್ಡ ಬಿಟ್ಟಿಲ್ಲ. ನಾವೆಲ್ಲ ಇಂಥವ್ರು ಸತ್ತೇವಿ, ಉಳಿದಿಲ್ಲ. ಆ ಗುಣಕ್ಕಾಗಿ ಯಾರು ಹಣ ಎಲ್ಲ ಬಿಟ್ಟಾರ, ಅವ್ರು ಇಲ್ಲಿ ತಕ್ಕ ಜೀವಂತದ. ಹರಿಶ್ಚಂದ್ರ, ಶ್ರೀರಾಮಚಂದ್ರ, ಅನಸೂಯ, ಸೀತಾ ಗಂಡ ಬಿಟ್ಟರು, ರಾಜ್ಯ ಬಿಟ್ಟರು, ಬದುಕ್ಯಾರಿಲ್ಲ, ಇಲ್ಲಿ ಬದುಕ್ಯಾರಿಲ್ಲ. ನಾವು ಹಣಕ್ಕಾಗಿ ಇದ್ದೇವೆ, ಹಣಕ್ಕಾಗಿ ಬದುಕಂಗಿಲ್ಲ, ಜೀವಿಸ್ತಾನೆ. ಗುಣಕ್ಕಾಗಿ ಬದುಕ್ತಾರ ಮನುಷ್ಯ, ಸಾವುದಿಲ್ಲ. ಅವ್ರಿಗೆ ಸಾವು ಬರುವುದಿಲ್ಲ, ಎಂದು ಸಾವು ಬರುವುದಿಲ್ಲ. ಹಣಕ್ಕಾಗಿ ಬದುಕದವರಿಗೆ, ಜೀವಿಸದವರಿಗೆ ಯಾರೋ ಮಕ್ಕಳು ಮೊಮ್ಮಕ್ಕಳು ನೆನೆಸ್ತಾವ, ಮುಂದೆ ಹೋಯ್ತಾವ, ನೀವು ಮುಂದೆ ಮುಗಿತಾವ ಹೆಸರ. ಎಂದ ರಾಮಚಂದ್ರ, ಎಂದ ಹರಿಶ್ಚಂದ್ರ, ಎಲ್ತಾಗ ನೆನೆಸ್ತೇವಲ್ಲ ಮಕ್ಕಳಿಗೆ ಹೆಸರು. ಹರಿಶ್ಚಂದ್ರ, ರಾಮಚಂದ್ರ ಇರ್ತೇವೆ. ವನವಾಸಿಗಳು ಎಲ್ಲ ಬಿಟ್ಟು ಹೋದವರು, ಅಂಥವ್ರ ಹೆಸರು ಇಡ್ತೇವ್ರಿ ನೀವು. ಪರಂತು ಮನುಷ್ಯ ಇಷ್ಟು ಮೂರ್ಖ ಅದನ್ನು ಪುಣ್ಯಾತ್ಮರೇ. ಹಣಕ್ಕಾಗಿ ಗುಣ ಕಳ್ಕೋತಾನೆ.
ಭಾಳ ತಪ್ಪು. ಗುಣಕ್ಕಾಗಿ ಹಣ ಕಳ್ಕೊಬೇಕು, ಗುಣಕ್ಕಾಗಿ ಜೀವ ಕಳ್ಕೊಬೇಕು, ಗುಣಕ್ಕಾಗಿ ಬಂದು ಪರಿವಾರ ಕಳ್ಕೋಬೇಕು. ಗುಣ ಕಳ್ಕೋಬಾರ್ದು. ಗುಣ ನಿನ್ನ ಪೂಜ್ಯ ಮಾಡ್ತದೆ, ಗುಣ ನಿನ್ನ ಕೀರ್ತಿವಂತ ಮಾಡ್ತದೆ, ಗುಣ ನಿನಗೆ ಅಮರ ಮಾಡ್ತದೆ. ನೆನಪಿಡು, ಸಾಯ್ಬಿಡಂಗಿಲ್ಲ ಅದು ಗುಣ. ಪರಮಾತ್ಮ ಯಾಕೆ ಇಟ್ಟದ ನಾವು? ಸರ್ವಜ್ಞ, ಸರ್ವಶಕ್ತ, ದಯಾ, ಕೃಪಾ, ಈ ಗುಣ ಅದಾವ ಅಂತ ತಿಳ್ಕೊಂಡು ಅವ್ನು ನೆನೆಸ್ತೇವೆ. ಇಲ್ಲಾಂದ್ರೆ ಯಾರು ನೆನೆಸ್ತಾವ? ಪರಮಾತ್ಮ ದಯಾ ಅದ, ಕೃಪಾ ಅದ, ದೀನ ಬಂಧು ಅದ ಅಂತ ನೆನೆಸ್ತೇವೆ ಅವನು. ರಾಕ್ಷಸರಿಗೇನು ಐಶ್ವರ್ಯ ಕಡಿಮೆ ಇರಲಿಲ್ಲ, ನಾವು ನೆನೆಸಂಗಿಲ್ಲ. ಪುಣ್ಯಾತ್ಮರೇ, ಲೆಕ್ಕ ಹೇಳಿ, ಹಣ ಬೇಡ ಅಂತ ಅಲ್ಲ, ಬೇಕು. ಹಣದಿಂದ ನಾವು ಗುಣ ಗಳಿಸೋಕೆ ಬರ್ತದಂತ ಹಣ. ಪರಮಾತ್ಮ ಭಾಳ ಚಲೋ ಅದ ಅಂದರೆ ಹಣದಿಂದ ಗುಣ ಗಳಿಸೋ, ಹಣದಿಂದ ದಾನದ, ಹಣದಿಂದ ಧರ್ಮದ, ಹಣದಿಂದ ಪುಣ್ಯ ಅದ ಗಳಿಸ್ಬೋದು. ನಾವು ಅದನ್ನು ಮಾಡೋಂಗಿಲ್ಲ. ಹಣದಿಂದ ಏನು ಮಾಡ್ತೇವೆ? ನಾವು ಪಾಪವನ್ನು ಗಳಿಸ್ತೇವೆ. ಕುಡಿಬಾರ್ದು ಕುಡಿತೇವೆ, ತಿನ್ನಬಾರ್ದು ತಿಂತೇವೆ, ಮಾಡಬಾರ್ದು ಮಾಡ್ತೇವೆ, ಆಡಬಾರ್ದು ಆಡ್ತೇವೆ. ಪರಮಾತ್ಮ ನಮ್ಗೆ ಅದನ್ನು ಹಣ ಗುಣ ಗಳಿಸ್ರಿ. ದಾನ ಮಾಡಿರಿ, ಧರ್ಮ ಮಾಡಿರಿ, ಪರೋಪಕಾರ ಮಾಡಿರಿ, ಮಂದಿರ ಕಟ್ಸರಿ, ಮನೆ ಮೇಲೆ ಮಾಡೇ ಕಟ್ಸರಿ, ಪುಣ್ಯ ಬರಂಗಿಲ್ಲ. ಒಂದು ಸಣ್ಣ ಗುಡಿ ಕಟ್ಸರಿ, ಪುಣ್ಯ ಬರ್ತದೆ. ನೀ 10 ಅರ್ವಿ ತೊಟ್ರೆ ನಿಮ್ಗೆ ಪುಣ್ಯ ಬರಂಗಿಲ್ಲ ರೀ. ಒಂದು ಹರಕು ಸೀರೆ ಕೊಟ್ಟರೆ ಪುಣ್ಯ ಬರ್ತದೆ. ನೀ ಅಮೃತ ತಗೊಂಡ್ರೆ ಪುಣ್ಯ ಬರಂಗಿಲ್ಲ ರೀ. ಒಂದು ಭಿಕ್ಷೆ ರೊಟ್ಟಿ ಕೊಟ್ಟರೆ ಪುಣ್ಯ ಬರ್ತದೆ ರೀ. ಪರಂತ ನಾವು ಪುಣ್ಯ ಮಾಡೋಕ್ಕೆ ತಯಾರಿಲ್ಲ. ನಾವು ಹಣ ಗಳಿಸ್ತೇವೆ, ಗುಣ ಗಳಿಸಂಗಿಲ್ಲ. ದಾನ, ಧರ್ಮ, ಪರೋಪಕಾರ, ಭಕ್ತಿ, ಕ್ಷಮ, ಇವು ಶಾಂತಿ, ಇವು ಗುಣ ಅದಾವ್ರಿ. ಗುಣ ಅದಾವ. ಹೆಂಗೆ ಅರಿವಿಗೆ ತಾನ ಬಾನ ಎಳಿ ಅದಾವ ಅಂದ್ರೆ ಉಡಕ್ಕೆ ಬರ್ತದೆ. ತಾನ ಬಾನ ತೆಗೆದ್ರೆ ಅರಿವಿ ಇಲ್ಲ, ಉಡಕ್ಕೆ ಬರಂಗಿಲ್ಲ. ಹಾಗೆ ಸದ್ಗುಣಗಳು ತಾನ ಬಾನ ಅದಾವ. ಇವು ಇದ್ರೆ ನಿನ್ನ ಜೀವನ ಇದು ಅರಿವು ತಯಾರಾಗ್ತದೆ ರೀ. ಪರಂತು ನಾವು ಇಷ್ಟು ಮೂರ್ಖಿದ್ದೇವೆ. ಎಳಿ ಬಿಚ್ಚಿದ್ರಿ ಅಂದ್ರೆ ಅರಿವಿಲ್ಲ, ಬತ್ಲೆ ಆಗ್ತಿ. ಗುಣ ಹೋಯ್ತು ಅಂದ್ರೆ ನೀ ನಿರ್ಗುಣ ಆಗ್ತಿ. ಗುಣ ಹೋಯ್ತಂದ್ರೆ ಹೆಣ ಆಗ್ತಿ. ಹೆಣ ಸುಡ್ತಾರೆ, ಹೋಗ್ತಾರೆ, ಮತ್ತೇನು ಮಾಡಂಗಿಲ್ಲ. ಹಾಗೆ ನೀನು ಗುಣ ಕಳ್ಕೊಂಡೆ ಅಂದ್ರೆ ನೀನೊಂದು ಹೆಣ. ಅದಕ್ಕೆ ಮಹಾನುಭಾವರು ನಮಗೆ ಮೇಲಿಂದ ಮೇಲೆ ಹೇಳ್ತಾರೆ, ಪುಣ್ಯಾತ್ಮರೇ, ಬಹಳ ಗುಣವಂತರಾಗಿರಿ. ಹಣವಂತರಾಗೋದು ಬೇಡಲ್ಲ, ಹಣವಂತರಾಗಿ ಗುಣವಂತರಾಗಿ. ನಿನಗೆ ಹಣ ಮಾನ್ಯ ಕೊಡ್ತದೆ, ಗುಣ ನಿನಗೆ ಕೀರ್ತಿ ಕೊಡ್ತದೆ. 4 ಜನ ಮಾನ್ಯ ಮಾಡ್ತಾರೆ ಅಷ್ಟೇ, ಕೀರ್ತಿ ಕೊಡಂಗಿಲ್ಲ. ಗುಣ ಕೀರ್ತಿ ಕೊಡ್ತದೆ, ಹಣ ಮಾನ್ಯತೆ ಕೊಡ್ತದೆ. ಮಾನ್ಯತೆ ಸದಾ ಇರುವುದು ಅಲ್ಲ, ಕೀರ್ತಿ ಸದಾ ಇರ್ತದೆ. ಮರಾವೆ ಕೀರ್ತಿ ರೂಪೇ ಉರಾವೆ ಅಂದ. ಅದಕ್ಕೆ ಪುಣ್ಯಾತ್ಮರೇ, ನೀವು ಹಣ ಗಳಿಸ್ರಿ, ಹಣದಿಂದ ಗುಣ ಗಳಿಸ್ರಿ. ಹಣ ಬೇಕೇ, ಹಣದಿಂದ ಏನಪ್ಪ, ಹಣ ಆಗಬೇಡ್ರಿ, ಹಣದಿಂದ ಗುಣವಾನ್ ಆಗ್ರಿ. ಅಂದ್ರೆ ನಿಮಗೆ ಪರಮಾತ್ಮ ಮೆಚ್ತಾನೆ, ನಿಮಗೆ ಮಹಾತ್ಮರು ಮೆಚ್ತಾರೆ, ನಿಮ್ಮ ಜೀವನ ಕಲ್ಯಾಣ ಆಗ್ತದೆ, ನಿಮಗೆ ಸುಖ ಸಿಗ್ತದೆ, ಆನಂದ ಸಿಗ್ತದೆ. ಅಂಥದ್ದು ಏನಪ್ಪ ಅಂದ್ರೆ ಸದ್ಗುಣಗಳನ್ನು ಸಂಗ್ರಹ ಮಾಡ್ತಕ್ಕಂಥ, ಹಣ ಸಂಗ್ರಹ ಅಲ್ಲ, ಗುಣ ಸಂಗ್ರಹ ಮಾಡ್ತಕ್ಕಂಥ ಸದ್ಬುದ್ಧಿ ಪರಮಾತ್ಮನ ಮೇಲೆ ದಯಪಾಲಿಸಲಿ ಅಂತ ಹೇಳ್ತಾ ಇವೆರಡು